पर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। न माधवसमो देवो न च मध्वसमो गुरुः न तद्वाक्यसमं शास्त्रं न च तस्य समः पुमान्। माता च कमला देवी पिता देवो जनार्दनः बान्धवाः विष्णुभक्ताश्च स्वदेशो भुवनत्रयम्। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। कंसध्वंसिपदां भोज संसप्तो हंसपुङ्गवः ब्रह्मण्यगुरुराजाख्यो वर्ततान् मम मानसे। तं वन्दे नरसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरोर्भूयात् अस्मदिष्टार्थसिद्धये। कामधेनु यथा पूर्वं सर्वाभीष्टफलप्रदा तथा खलो वादिराज श्रीपादोपविष्टदः सतां। भूतराज नमस्तुभ्यं वादिराजगुरोर्प्रियः विद्राव सर्वभादानः सदत्वं रक्षणं कुरु। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयानवे। गोप्यप्रसादेन मुकुन्दशयनायते राजराजायते तो राघवेन्द्रं तमाश्रये। रामाय शाश्वत सुविस्तृत षड्गुणाय सर्वेश्वराय बलवीर्यमहार्णवाय नत्वा निलङ्ककिशोर्णवमुत्पपात निष्पीडितं गिरिवरं पवनस्य सूनुः। श्रीगुरुभ्यो नमः। हरि ओं। यत्किञ्चित् पूर्वकथानुवादः। ನಿನ್ನೆ ದಿವಸದ ಕಥಾಭಾಗದಲ್ಲಿ ಅಭ್ಯಬದ್ಧಂತ ಸುಕುಮಾರಕ ರಾಮದೇವರ ಅವತಾರದ ಒಂದು ಸ್ಮರಣೆಯನ್ನು ಮಾಡ್ತಾ ಪರಮಾತ್ಮ ತಾನು ಚೈತ್ರ ಮಾಸ ಶುಕ್ಲಪಕ್ಷ ನವಮಿ ತಿಥಿ ವಿಶೇಷವಾಗಿ ಪುನರ್ವಸು ನಕ್ಷತ್ರದಲ್ಲಿ ಪರಮಾತ್ಮ ತಾನು ಅವತಾರವನ್ನು ಮಾಡಿದರೆ ಇದಾದ ನಂತರ ಇರತಕ್ಕಂತಹ ಜಿಜ್ಞಾಸ ಮೊದಲಿಗೆ ರಾಮದೇವರ ನಂತರ ಬಂದದ್ದು ಭರತನೋ ಲಕ್ಷ್ಮಣನು. ಈ ಜಿಜ್ಞಾಸ ವಸ್ತುಸ್ತು ಬರ್ಲಿಕ್ಕೆ ಕಾರಣ ಏನು ಅಂತಂದರೆ ಆ ನಕ್ಷತ್ರದ ವ್ಯತ್ಯಾಸ. ಭರತನ ನಕ್ಷತ್ರ ಯಾವುದು ಅಂತಂದರೆ ಅದಕ್ಕೆ ಕೈಕೇಯ್ಯಾಹ ಪುಷ್ಯೇ ಪುತ್ರತ್ವಂ. ಅಯ್ಯೋ, ಭರತನ ನಕ್ಷತ್ರ ಪುಷ ನಕ್ಷತ್ರ. ಇನ್ನ ಲಕ್ಷ್ಮಣನ ನಕ್ಷತ್ರ ಯಾವುದು? ಅನಂತೋ ಅನಂತ ಪರ್ಯಂಕಃ ಪರಿಚಾರ್ಯಾರ್ಥ ವಿಶೇಷಿತು
ಸರ್ಪೇಭ ಅಜನಿ ಸೌಮಿತ್ರಿ ಕುಲೀರೇ ಅಭ್ಯುದಿತೇರವೋ. ಲಕ್ಷ್ಮಣ ಅವನ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಹಾಗಾದರೆ ರಾಮದೇವರ ನಂತರ ಭರತ ಬಂದ, ತರುವಾಯ ಲಕ್ಷ್ಮಣ ದೇವರು ಬಂದರು ಅಂತ ಹೀಗೊಂದು ಜಿಜ್ಞಾಸ ಬಂದರೆ ಇದಕ್ಕೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಾವು ವಿಶಿಷ್ಟವಾದ ಒಂದು ಅಂಶವನ್ನು ಉಲ್ಲೇಖ ಮಾಡ್ತಾರೆ. ಪೂರ್ವಂ ಹರೇಹೇ, ಆ ಪೂರ್ವಂ ಅನ್ನೋ ಒಂದು ಶಬ್ದವನ್ನು ತಾವಲ್ಲಿ ಹೇಳ್ತಾ ರಾಮದೇವರ ನಂತರ ಬಂದದ್ದು ಲಕ್ಷ್ಮಣ ದೇವರು. ಅದೇ ನಕ್ಷತ್ರ ಹ್ಯಾಕ್ ತಗೋಬೇಕೀಗ ಅಂತಂದರೆ, ಲಕ್ಷ್ಮಣ ದೇವರು ಅವತಾರ ಮಾಡಿದ್ದು ಚೈತ್ರ ಮಾಸದಲ್ಲ, ಆಷಾಢ ಮಾಸದಲ್ಲಿ. ಆಷಾಢ ಮಾಸದಲ್ಲಿ ಲಕ್ಷ್ಮಣ ದೇವರು ಅವತಾರವನ್ನು ಮಾಡಿರ್ತಕ್ಕಂಥದ್ದು. ಆಷಾಢ ಮಾಸ ಸೂರ್ಯ ಕರ್ಕರಾಶಿಗೆ ಬಂದಾಗ ಆಗ ಅಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಜನನ ಆದದ್ಯಾರು? ಲಕ್ಷ್ಮಣ ದೇವರು. ತರುವಾಯ ನೀವು ನಕ್ಷತ್ರವನ್ನು ಮಾನದಂಡವನ್ನಾಗಿಟ್ಕೊಂಡು ರಾಮದೇವರ ನಂತರ ಯಾರಿಗೆ ನಮಸ್ಕಾರ? ಭರತನಿಗೆ ಅಂತ ಅಲ್ಲ. ಉತ್ತರಕಾಂಡದಲ್ಲಿ ನಾವು ಇದನ್ನು ನೋಡ್ತಾ ಭರತನೇ ಲಕ್ಷ್ಮಣನಿಗೆ ನಮಸ್ಕಾರ ಮಾಡಿರತಕ್ಕಂತಹ ಭಾಗವೂ ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ತನ್ನಿಮಿತ್ತ ಒಂದಾಗಿ ರಾಮದೇವರು, ಲಕ್ಷ್ಮಣ, ಭರತ, ಶತ್ರುಘ್ನ ಏತತ್ ಕ್ರಮದಲ್ಲೇ ಅವರು ಅವತಾರವನ್ನು ಮಾಡಿರತಕ್ಕಂಥದ್ದು ಅನ್ನೋ ಒಂದು ಅಂಶವನ್ನು ಕೂಡ ನಮಗೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲೂ ಏತದ್ ಅಂಶವನ್ನು ತಿಳಿಸಿದ್ದಾರೆ. ಇನ್ನು ಬಂದಿರತಕ್ಕಂಥ ಎಲ್ಲ ವ್ಯಾಖ್ಯಾನಕಾರರೂ ಕೂಡ ಇದೇ ಒಂದು ಅಂಶವನ್ನೇ ತಾವು ವಿಶೇಷವಾಗಿ ನಮಗೆ ಚಿಂತನೆಗೆ ಬರುವಂತೆ ಮಾಡ್ತಾ, ಇನ್ನು ರಾಮದೇವರ ಬಾಲಲೀಲೆಯನ್ನು ನಿನ್ನೆಯ ದಿವಸ ನಾವು ನೀವೆಲ್ಲ ಏನು ಕಂಡಿದ್ದೇವೆ, ಇದಕ್ಕೆ ಪೂರಕವಾಗಿ ಇದೇ ರಾಮಚಂದ್ರ ತಾನು ಒಂದಾವರ್ತಿ ಹಾಲು ಮೊಸರು ಬೆಣ್ಣೆಯನ್ನು ಕದ್ದಿದ್ದಂತೆ. ಇದೇನು ಕೃಷ್ಣಾವತಾರ ಹೇಳ್ತಿದ್ದೀರೋ ರಾಮಾವತಾರ ಹೇಳ್ತಿದ್ದೀರೋ ಅಂತಂದ್ರೆ, ಮುಂದೆ ನಾನು ಕೃಷ್ಣನಾಗಿ ಬಂದಾಗ ಏನು ಮಾಡ್ತೇನೆ ಅನ್ನೋದನ್ನ ರಾಮಾವತಾರದಲ್ಲೇ ಪರಮಾತ್ಮ ತಾನು ಆ ಕಾರ್ಯವನ್ನು ಪ್ರವೃತ್ತಿ ಮಾಡಿದ್ನಂತೆ. ಅದ್ಯಾಪಿ ಸ್ವಲ್ಪ ವ್ಯತ್ಯಾಸ. ಅದ್ಯಾಪಿ ರಾಮಾವತಾರಕ್ಕೂ ಕೃಷ್ಣಾವತಾರಕ್ಕೂ ಭಾರಿ ಪರಮಾತ್ಮ ವ್ಯತ್ಯಾಸ ಮಾಡಿದ್ದಾನೆ. ಏನು ವ್ಯತ್ಯಾಸ ಮಾಡಿದ್ದಾನೆ? ರಾಮದೇವರ ಅವತಾರ ಮಾಡಿದ್ದು ಬೆಳಗಿನ ಕಾಲದಲ್ಲಿ, ಕೃಷ್ಣ ಅವತಾರ ಮಾಡಿದ್ದು ರಾತ್ರಿ ಕಾಲದಲ್ಲಿ. ಇನ್ನು ರಾಮಚಂದ್ರ ಅಯನ ತಾನೇ ಸಂಚಾರ ಮಾಡ್ತಾ ಎಲ್ಲ ಕಡೆಯಲ್ಲೂ ತನ್ನ ಭಕ್ತರನ್ಗೆ ಅನುಗ್ರಹ ಮಾಡ್ತಾ ದುರ್ಜನರನ್ನ ಸಂಹಾರ ಮಾಡ್ತಾ ರಾಮಾವತಾರದಲ್ಲಿ ತೋರಿದ್ರೆ, ಕೃಷ್ಣಾವತಾರದಲ್ಲಿ ತಾನಿರೋ ಜಾಗಕ್ಕೆ ಎಲ್ಲರನ್ನು ಕರೆಸ್ಬೇಕು. ರಾಮಾವತಾರಕ್ಕೂ ಕೃಷ್ಣಾವತಾರಕ್ಕೂ ಇನ್ನು ಅರಮನೆಯಲ್ಲಿ ಇದು ಒಂದು ಸೇರಿಸ್ಕೊಡಿ ಆಯ್ತಾ. ಹೀಗೆ ಆ ಕ್ರಮದಿಂದ ಇನ್ನು ಕೃಷ್ಣ ಅದ್ಯಾಪಿ ತಾನು ಕೃಷ್ಣ ಪಕ್ಷದಲ್ಲಿ ಬಂದರೆ, ರಾಮದೇವರು ಶುಕ್ಲ ಪಕ್ಷದಲ್ಲಿ. ರಾಮಚಂದ್ರ ಏಕಪತ್ನಿ ವ್ರತಸ್ಥನಾಗಿದ್ದರೆ ಕೃಷ್ಣ ಬಹುಪತ್ನಿ ವ್ರತಸ್ಥನಾಗಿದ್ದ. ಎಷ್ಟು ಅಂಶವನ್ನು ನಮಗಿಲ್ಲಿ. ಆದರೆ ಎರಡೂ ಅವತಾರದಲ್ಲಿ ಒಂದು ಸಾಮಾನ್ಯ ವಿಷಯ ಯಾವುದು? ಅಲ್ಲೂ ಸಜ್ಜನರಿಗೆ ಅನುಗ್ರಹ ಮಾಡ್ದ, ರಾಮಾವತಾರದಲ್ಲೂ ಸಜ್ಜನರಿಗೆ ಅನುಗ್ರಹ. ಅಲ್ಲೂ ದುರ್ಜನರನ್ನು ಮರ್ದನ ಮಾಡಿದ, ರಾಮಾವತಾರದಲ್ಲೂ ಅದೇ ಕಾರ್ಯವನ್ನು ಪರಮಾತ್ಮ ತಾನು ತೋರಿದ್ದಾನೆ. ಈ ಅಂಶವನ್ನು ಹೇಳ್ತಾ ಕೃಷ್ಣ ತಾನು ತನ್ನ ಲೀಲೆಯನ್ನು ತೋರಬೇಕಾದರೆ ಪಕ್ಕದ ಮನೆಗೂ ಹೋಗಿ ಹಾಲು ಮೊಸರೆಲ್ಲ ಕದ್ದ. ರಾಮದೇವರು ತನ್ನ ಮನೆಯಲ್ಲಿ ಮಾತ್ರ ಕದ್ದ. ಇಷ್ಟ ಅಂಶವನ್ನು ತಿಳಿಸ್ತಾರೆ. ಒಂದಾವರ್ತಿ ಪ್ರತಿನಿತ್ಯ ಕೌಸಲ್ಯಾದೇವಿ ತಾನು ಆ ಕಾಲಕ್ಕೆ ಇದ್ದಂತಹ ಆ ಅಡುಗೆ ಮನೆಯ ಒಂದು ಆಧಿಪತ್ಯ ಸಮಗ್ರವಾಗಿ ಕೌಸಲ್ಯಾದೇವಿಯ ಅಧೀನದಲ್ಲಿದ್ದಂತೆ. ಈ ದಿವಸ ಏನು ಅಡುಗೆ ಆಗಬೇಕು, ಎಷ್ಟು ಜನಕ್ಕೆ ಆಗಬೇಕು, ಯಾರ್ಯಾರು ಬರ್ತಾ ಇದ್ದಾರೆ, ಯಾರ್ಯಾರಿಗೆ ಏನೇನು ಮಡಿ ಆಗಬೇಕು, ಅದೆಲ್ಲದರ ವ್ಯವಸ್ಥೆಯನ್ನು ಕೌಸಲ್ಯಾದೇವಿ ತಾನು ನೋಡ್ಕೊತಾ ಇದ್ದರು. ಹೀಗಿರ್ಬೇಕಾದ್ರೆ ಹಿಂದಿನ ದಿವಸ ಹಾಲು ಇವೆಲ್ಲ ಹಬ್ಬಕ್ಕೆಲ್ಲ ಇಟ್ಟಿರೋಳು.
ಬೆಳಗ್ಗೆ ಬಂದು ನೋಡೋಷ್ಟೊತ್ತಿಗೆಲ್ಲ ಖಾಲಿ ಆಗ್ತದೆ. ಯಾಕೆ ಹೀಗಾಗ್ತಿದೆ ಅಂತ ಎಲ್ಲ ಅನೇಕ ದಿವಸ ತಾನು ನೋಡಿದಾಗಿಲ್ಲೂ ಸಿಗಲೇ ಇಲ್ಲ. ಏತತ್ ಕಾಲ ಒಂದು ದಿವಸ ತಾನೇನು ಮಾಡಿದಂತೆ, ತಾನೇ ನಿಂತು ಪರೀಕ್ಷೆ ಮಾಡಲಿಕ್ಕೆ ಅಂತ ನಿಂತಿದ್ದಂತೆ. ರಾಮದೇವರು ಒಂದು ಆ ಹಾಲು ಮೊಸರನ್ನು ತಾನು ಸ್ವೀಕಾರ ಮಾಡ್ತಾ ಇದ್ದ. ಇನ್ನೇನು ರಾಮದೇವರನ್ನ ಹಿಡಿಬೇಕು ಅಂತ ಕೌಸಲ್ಯಾದೇವಿ ತಾನು ಹೋಗಬೇಕು, ರಾಮಚಂದ್ರ ತಾನು ಓಡಲಿಕ್ಕೆ ಶುರು ಮಾಡಿದಂತೆ. ಹೇಗೆ ಯಶೋಧಾದೇವಿ ಕೃಷ್ಣನನ್ನು ಹಿಡಿಲಿಕ್ಕೆ ಹೋದಾಗ ತನ್ಮಾತ ಕೋಪಮಿತ ತಮನು ಸಸಾರ ಆತ್ಮವಾದ ವಾಕ್ ಕೋಪಮಿತ. ಆ ಯಶೋಧಾದೇವಿ ಕೃಷ್ಣನನ್ನು ಹಿಡಿಲಿಕ್ಕೆ ಹೋದಾಗ ಹೇಗೆ ಪರಮಾತ್ಮ ತಾನಲ್ಲಿ ತತ್ಕಾಲಕ್ಕೆ ಸಿಗಲಿಲ್ಲವೋ ಅದರಂತೆ ನಮ್ಮ ಕೌಸಲ್ಯಾದೇವಿಯೂ ಕೂಡ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಪರಮಾತ್ಮನನ್ನ ಹಿಡಿಲಿಕ್ಕಾಗ್ಲಿಲ್ವಂತೆ. ರಾಮ ನನ್ನ ಕೈಲಿ ಆಗೋಲ್ಲ ಅಂತಂತೆ. ಹಾಗಬಾ ದಾರಿಗೆ ಅನ್ನಂತೆ ಪರಮಾತ್ಮ. ನನ್ನನ್ನು ಪೂರ್ತ ಹಿಡಿತೇನೆ ಅಂತಂದ್ರೆ ನಾನು ಯಾರ ಕೈಗೂ ಸಿಗೋಲ್ವೇ? ನನ್ನನ್ನು ಪೂರ್ಣವಾಗಿ ತಿಳಿಯಕ್ಕೆ ಆಗೋಲ್ಲ ಅಂತ ನೀವು ತಿಳಿದ್ರೆ ನಾನು ನಿಮಗೆ ಗಮ್ಯನಾಗ್ತೇನೆ ಅನ್ನೋ ಒಂದು ತತ್ವವನ್ನೇ ಪರಮಾತ್ಮ ತಾನಲ್ಲಿ ತಿಳಿಸ್ತಾ ಜಗೃಹೆ ಕಾಲಕ್ಕೆ ಪರಮಾತ್ಮ ಆ ಕೌಸಲ್ಯಾದೇವಿಯ ಕೈಗೆ ತಾನು ಬರೋಣ ವಿಶೇಷವಾಗಿ ಲಾಲನೇನು ಮಾಡ್ತಾ ಇದ್ದಂತೆ. ಅಲ್ಲೋ ರಾಮ, ನಾನು ಕೇಳಿದ್ದಿದ್ರೆ ಬೇಕಾದ ಕೊಡ್ತಿದ್ನಲ್ಲೋ, ಹಿಂಗೆ ಯಾಕೆ ಮಾಡಿದಿಪ್ಪ ಅಂತಲ್ಲ ಅಂದರೆ, ನೀವು ಕೇಳ್ದಾಗ ಕೊಡೋದು ಬೇರೆ, ನಾನಾಗಿ ತಗೊಳ್ಳೋದು ಬೇರೆ ಅನ್ನಂತೆ. ಅವರವರ ಸಾಧನೆ ಮಾಡಿಸ್ಬೇಕು ನಾನು ಅದರಿಂದ ಅಂತ ಪರಮಾತ್ಮ ತಾನಲ್ಲಿ ತಿಳಿಸ್ತಾ, ಅಲ್ರಿ ಅದರಿಂದ ಏನು ಸಾಧನೆ ಅದನ್ನು ಕೃಷ್ಣಾವತಾರದಲ್ಲಿ ಹೇಳ್ತಾನೆ ಪರಮಾತ್ಮ. ಯಾಕೆ ತಾನು ಒಬ್ಬರ ಮನೆಗೆ ಹೋಗಿ ಹಾಲು ಮೊಸರು ಬೆಣ್ಣೆ ಅದನ್ನೆಲ್ಲ ಯಾಕೆ ಕದಿಯೋದೇ ಸತ್ಯ ಆದಮೇಲೆ ಆ ಮಡಿಕೆ ಅದನ್ನು ಯಾಕೆ ಒಡೆದ? ಇಷ್ಟಂಶವನ್ನು ತಗೊಂತಾರೆ. ಅದೇ ಏಧಮಾನದ ಬಿಟ್ಟು ಪರಮಾತ್ಮ ಭಾಗವತದಲ್ಲಿ ಆಚಾರ ತಗೊಂಡಿದ್ದಾರೆ ಅಂತ ಅಂಶವನ್ನ. ಏಧಮಾನದ ಬಿಟ್ಟು ನಾಮಕನಾಗಿ ಪರಮಾತ್ಮ ಯಾರಲ್ಲಿ ಅಧಿಕವಾದ ಪುಣ್ಯಾದಿಗಳು ಇತ್ತೋ ಆ ಪುಣ್ಯವನ್ನ ಹಾಸ ಮಾಡಲಿಕ್ಕಾಗಿ ಆ ಕಾರ್ಯ ಮಾಡ್ತಾ ಇದ್ದ ಅನ್ನೋ ಅಂಶವನ್ನು ತಿಳಿಸ್ತಾರೆ. ಇಷ್ಟು ಕ್ರಮದಲ್ಲಿ ಮುಂದೆ ಆ ರಾಮದೇವರಿಗೆ 6 ವರ್ಷವಾದಾಗ ಉಪನಯನ ಮಾಡಿಸುತ್ತದೆ. ಅದ್ಯಾಪಿ ಕ್ಷತ್ರಿಯರಿಗೆ ಉಪನಯನದ ಕಾಲ 12ನೇ ವರ್ಷಕ್ಕೆ, ಬ್ರಾಹ್ಮಣರಿಗೆ 18, 20 ವರ್ಷ, 27 ವರ್ಷ ಮದುವೆ ಹಿಂದಿನ ದಿವಸ. ಈಗ ನಮ್ಮಲ್ಲಿ ಹಂಗೆ ಅನೇಕ ಕಡೆ ಆಗೋಗಿದೆ. ಅದೇ ಮದುವೆ ಹಿಂದಿನ ದಿವಸ ಮಾಡ್ಕೊಂಡು ಕೂತಿದ್ರು. ಅಪ್ಪನಿಗೂ ಪ್ರವರ ಗೊತ್ತಿಲ್ಲ, ಅಜ್ಜನಿಗೆ ಗೊತ್ತಿಲ್ಲ, ಇನ್ನು ಮೊಮ್ಮಗನಿಗೆ ಅಥವಾ ಮಗನಿಗೆ ಹೇಳ್ಕೊಡ್ಲಿಕ್ಕೆ ಗೊತ್ತಿಲ್ಲ. 3 ತಲೆಮಾರಲ್ಲಿ ಸ್ವಶಾಖಾಧ್ಯಾಯವನ್ನು ಮಾಡಿಲ್ಲ ಅಂತಂದ್ರೆ ಗೋತ್ರ ಹೇಳಲಿಕ್ಕೆ ಅಧಿಕಾರ ಕಳ್ಕೊಂತೇವೆ ನಾವು. 3 ತಲೆಮಾರಿನ ತನಕ ಪರಮಾತ್ಮ ಅವಕಾಶ ಕೊಟ್ಟಿದ್ದಾನೆ. ಆ 3 ತಲೆಮಾರಲ್ಲಿ ಒಬ್ಬರಾದರೂ ನಮ್ಮ ದೇವರು ಹೇಳಿ ಬಹಳ ದೂರ ಆಯಿತು ನಮಗೆ. ನಮ್ಮ ಭಾಗದ ವೇದವನ್ನು ಅಧ್ಯಯನ ಮಾಡಬೇಕಂತ ಅಷ್ಟು ಬೇಡ, ನಮ್ಮದು ಯಾವುದು ವೇದ ಅನ್ನೋ ಜ್ಞಾನನೇ ಇಲ್ಲ. ಹಿಂಗಾಗ್ತದೆ. ಅದೇ ಯಜುರ್ವೇದಿಯರು ಅವ್ರಿಗೆ ಹೇಗೆ ಕ್ರಮ ಇದೆ, ಅವ್ರ ಸಂಧ್ಯಾವಂದನೆಯ ಕ್ರಮ ಹೇಗೆ, ಋಗ್ವೇದದವರ ಕ್ರಮ ಹೇಗೆ, ಸಾಮವೇದವ್ರದ್ದು ಅವ್ರದ್ದು ಕ್ರಮ ಹೇಗೆ, ಇವೆಲ್ಲ ತಿಳಿದು ಅದಕ್ಕೆ ಅನುಗುಣವಾಗಿ ನಾವು ಕಾರ್ಯವನ್ನು ಪ್ರವೃತ್ತ ಮಾಡಬೇಕು ಅನ್ನೋದನ್ನು ಕೂಡ ನಮಗೆ ಹೇಳುತ್ತಾ, ಒಟ್ಟಾರೆ ಬ್ರಾಹ್ಮಣ ವರ್ಣಾಶ್ರಮದವರು 5ನೇ ವರ್ಷದಿಂದ 8ನೇ ವಯಸ್ಸಿನ ಒಳಗೆ ಉಪನಯನ ಆಗಿರಬೇಕು ಅಂತ ತಿಳಿಸಿದ್ದಾರೆ. ಪರಮಾತ್ಮ ಅಲ್ಲೊಂದು ರಿಯಾಯಿತಿ ಕೊಟ್ಟಿರ್ತಾನಂತೆ. ಸಕಾಲದಲ್ಲಿ ಉಪನಯನ ಆಯಿತು ಅಂತಂದ್ರೆ ಹೆಚ್ಚು ಜಾತಕ ನೋಡುವಷ್ಟು ಇಲ್ಲ. ಅಪ್ಪನಿಗೂ ಮಗನಿಗೂ ಇಬ್ಬರಿಗೂ ಗುರುಬಲ ಬಂದು ಅಷ್ಟೇ ನೋಡಬೇಡಿ ಎಂದ ನಮ್ಮ ದೇವರು. ಕಾಲದಲ್ಲಿ ಮಾಡಿದಾಗ ವಿಧಿ ನಿಷೇಧಗಳಿಗೆ ಸ್ವಲ್ಪ ಪರಮಾತ್ಮ ರಿಯಾಯಿತಿ ಕೊಡ್ತಾನೆ. ನಾವು 8 ವರ್ಷ ದಾಟಿದ್ದಾನೆ ಹುಡುಗ ಅಂತಂದ್ರೆ ಉಪದೇಶ ಮಾಡೋನ್ಗೂ ಗುರುಬಲ ಇರಬೇಕು, ಉಪದೇಶ ಮಾಡಿಸ್ಕೊಡೋನ್ಗೂ ಗುರುಬಲ ಇರಬೇಕು. ಅವನಿಗೆ ಬಂದ ಇವರಿಗಿರಲ್ಲ, ಇವ್ರಿಗೆ ಬಂದ ಅವನಿಗಿರಲ್ಲ. ಕೊನೆಗೆ ಆಗೋದೇ ವಿವಾಹದ ಹಿಂದಿನ ದಿವಸ. ಅದಾದ್ಮೇಲೆ ಸಂಧ್ಯಾವಂದನೆ ಮಾಡೋ ಪರಿಚಯವೇ ಇರುತ್ತ. ಆದರೆ ರಾಮದೇವರಿಗೆ 6ನೇ ವಯಸ್ಸಿಗೆ ಉಪನಯನವನ್ನು ಮಾಡಿದರು. ಯಾಕೆ ಮಾಡಿದ್ರು ಅಂತಂದರೆ, ಬ್ರಾಹ್ಮಣ ವರ್ಣಾಶ್ರಮದಲ್ಲಿ 5ನೇ ವರ್ಷಕ್ಕೆ ಉಪನಯನವನ್ನು ಮಾಡಿತು ಅಂತಂದರೆ
ಬ್ರಹ್ಮ ತೇಜಸ್ಸು ಪ್ರಾಪ್ತಿ ಎಂದೆ. ಅದಕ್ಕೆ ಫಲವನ್ನು ಹೇಳಿದ್ದಾರೆ. ಅದಕ್ಕಾಗಿ ವ್ಯಾಸರಾಜರಿಗೆ 5ನೇ ವರ್ಷಕ್ಕೆ ಉಪನಯನ ಮಾಡಿದ್ರು. ಯಾರು? ಬ್ರಹ್ಮಣ್ಯತಿತ್ತು. ಅದರ ಫಲ ಬ್ರಹ್ಮ ತೇಜಸ್ಸು. ಹೀಗೆ ಆ ಕ್ರಮವನ್ನು ನಾವಿಲ್ಲಿ ವಿಶೇಷವಾಗಿ ಚಿಂತನೆಯನ್ನು ಮಾಡ್ತಾ ರಾಮದೇವರಿಗೆ ಸರ್ವಾಧಿಪತ್ಯ ಪ್ರಾಪ್ತಿಯಾಗಲಿ ಅಂತ ಆ ಕಾಲಕ್ಕೆ ವಸಿಷ್ಠರೇ ಮೊದಲಾದಂತಹ ಪ್ರಭುತಿಗಳು ತಾವೆಲ್ಲ ನಿರ್ಣಯ ಮಾಡ್ತಾ 6ನೇ ವಯಸ್ಸಿಗೆ ಉಪನಯನವನ್ನು ಮಾಡಬೇಕು. ಸುಮಾರು 10-12 ವಯಸ್ಸಿನ ಆ ಒಂದು ಸಮಯ, 14 ವರ್ಷ. ಏತತ್ಕಾಲಕ್ಕೆ ವಿಶ್ವಾಮಿತ್ರೇಣ ಮಂತ್ರ, ವಿಶ್ವಾಮಿತ್ರರ ಆಗಮನ ಆಯಿತು ಅಂತ ತಿಳಿಸಿ. ಕಥಾಭಾಗ ಯಾರಿಗೂ ಗೊತ್ತಿಲ್ಲಪ್ಪ, ಎಲ್ರಿಗೂ ಗೊತ್ತಿರೋದು. ವಿಶ್ವಾಮಿತ್ರರು ದಶರಥ ಮಹಾರಾಜನ ಆ ಒಂದು ಸಭೆಗೆ ತಾವು ಪ್ರವೇಶ ಮಾಡೋಣ. ಅತ್ಯಂತ ಆನಂದ ಭರಿತನಾದಂತೆ ದಶರಥ ಮಹಾರಾಜ, ಸೋತ್ತಮರು ಬಂದಿದ್ದಾರೆ, ಅವರ ಪಾದದ ಧೂಳು ಬಿದ್ದರೆ ಇಡೀ ನಮ್ಮ ರಾಜ್ಯಕ್ಕೆ ಶ್ರೀರಕ್ಷೆ ಅಂತ ತಾನು ಚಿಂತನೆ ಮಾಡ್ತಾನೆ. ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟಿದ್ದಾನೆ, ಆಸನವನ್ನು ತಾನು ಕೊಡೋಣ, ಸ್ವಾಮಿ ಬೇಕಾ ನನ್ನಿಂದ ಸೇವೆ ಆಗಲಿ ಅಂತಂದಿದ್ದ. ಅಂದಾಗ ಅದು ಸಾಧು ಸಾಧು ಅಂದರು, ಫಲ ಅಂದರು ಆ ಕಾಲಕ್ಕೆ ವಿಶ್ವಾಮಿತ್ರರು. ಮತ್ತೇನಿಲ್ಲಪ್ಪ, ನಮ್ಮ ಯಜ್ಞ ರಕ್ಷಣೆ ಆಗಬೇಕು ಅಂತ. ಅದಕ್ಕೆ ದಶರಥ ಮಹಾರಾಜ ಅಂದ, ಸ್ವಾಮಿ ನಾನು ಸಿದ್ಧ ಇದ್ದೇನೆ ಅಂತ. ಅದು ವಿಶ್ವಾಮಿತ್ರರಂದ್ರು, ನೀನು ಪ್ರಯೋಜನ ಇಲ್ಲ, ನಿನ್ನ ಮಗನನ್ನು ಕಳಿಸು. ಆಗ ವಿಶ್ವಾಮಿತ್ರರು ನಿಮ್ಮ ದಶರಥ ಮಹಾರಾಜ ಅನ್ನಂತೆ, ಸ್ವಾಮಿ ಅವ್ರಿಗಿನ್ನೂ ಪ್ರಾಪ್ತ ವಯಸ್ಸಿಗೆ ಬಂದಿಲ್ಲ ಅಂತಂದು. ಇನ್ನು 16 ವರ್ಷ ಆಗಿಲ್ಲ. ತ್ರೇತಾಯುಗದಲ್ಲಿ ಪ್ರಾಪ್ತ ವಯಸ್ಸು ಅಂದರೆ 16, ಈಗ ಪ್ರಾಪ್ತ ವಯಸ್ಸು ಅಂದರೆ 18, ಸ್ವಲ್ಪ ವ್ಯತ್ಯಾಸ. ಇನ್ನು 16 ವರ್ಷ ಆಗಿಲ್ಲ ಅಂತ ತಿಳಿಸುತ್ತೆ. ಆಗ ವಸಿಷ್ಠರು ತಾವು ಬಂದ್ರಂತೆ, ಬಂದು ತಾವು ನಿರ್ಣಯ ಕೊಡ್ತಾ ಇದ್ದಾರೆ. ನೋಡು, ನಿನಗಿಂತ ಹೆಚ್ಚಿನ ರಾಮದೇವರ ಪರಿಚಯ ವಿಶ್ವಾಮಿತ್ರರಿಗಿದೆ ಅಂತ ತಿಳಿಸುತ್ತೆ. ನೀನು ಯಾರನ್ನ ಜಗಸ್ವಾಮಿಯಾದ ಪರಮಾತ್ಮನನ್ನ ನಿನ್ನ ಕೂಸು, ನಿನ್ನ ಮಗ ಅಂತ ನೀನು ಅನ್ಕೊಂತಾ ಇದೆಯೋ, ಸರ್ವಥಾ ನಿನ್ನ ಮಗ ಅಲ್ಲಪ್ಪ. ತನ್ನಿಮಿತ್ತ ವಿಶ್ವಾಮಿತ್ರರು ತಾವಿಲ್ಲಿ ಬಂದಿದ್ದರ ಆಂತರ್ಯ ಏನು ಅಂತಂದ್ರೆ, ಅವರು ಯಾವ ಮಂತ್ರವನ್ನ ಹಿಡಿದು ಸಿದ್ಧಿಯನ್ನು ಪಡೆದಿದ್ರೋ ಆ ಮಂತ್ರದ ಪ್ರತಿಪಾದ್ಯನಾದ ಪರಮಾತ್ಮ ಇವನು ಅಂತ ಜಗತ್ತಿಗೆ ತೋರಲು ಸುಗ ವಿಶ್ವಾಮಿತ್ರರು ತಾವಲ್ಲಿಗೆ ಬಂದಿದ್ದಾರಂತೆ. ಯಾಕೆ ರಾಮದೇವರೇ ಬರಬೇಕು ಅಂತ ಯಾಕೆ ಅವ್ರದ್ದು ಅಪೇಕ್ಷಾ ಅಂತಂದ್ರೆ, ಯಜ್ಞಕೃತ್, ಆ ಯಜ್ಞವನ್ನ ನಿಂತ ಯಜ್ಞ ಶಬ್ದವಾಚ್ಯ ಪರಮಾತ್ಮ. ಇನ್ನು ಒಂದು ಯಜ್ಞ ನಡಿಬೇಕಾದ್ರೆ ಅಲ್ಲಿ ಪರಮಾತ್ಮನ ವಿಶಿಷ್ಟವಾದ ಸನ್ನಿಧಾನ ಇರಬೇಕು. ಅಲ್ಲ ಇರ್ತಕ್ಕಂತಹ ಸುಬಾಹು, ಮಾರೀಚ, ತಾಟಕ ಇವರನ್ನೇ ನಿಗ್ರಹ ಮಾಡೋಷ್ಟು ಶಕ್ತಿ ವಿಶ್ವಾಮಿತ್ರರಿಗೆ ಇರಲಿಲ್ಲೇನು? ಅವಶ್ಯ ಇತ್ತು. ಆದರೂ ಯಾಕೆ ಆ ಕಾರ್ಯ ಮಾಡಲಿಲ್ಲ? ಅವರೊಂದು ವರ್ಣಾಶ್ರಮ ಧರ್ಮ ಅಲ್ಲ, ನಾವು ಆ ಕಾರ್ಯವನ್ನು ಮಾಡಿದ್ರೆ ಪುಣ್ಯ ಹ್ರಾಸ ಆಗುತ್ತೆ. ತನ್ನಿಮಿತ್ತ ನಾನು ಆ ಕಾರ್ಯವನ್ನು ಮಾಡೋದು. ಅದಕ್ಕಾಗಿ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮದ ಅನುಷ್ಠಾನ ನಡಿಬೇಕು. ಕುರು ಭುಂಕ್ಷ ಚ ಕರ್ಮ ನಿಜಂ ನಿಯತಂ, ಇದನ್ನೇ ಶ್ರೀಮದಾಚಾರ್ಯ ತಿಳಿಸಿದ್ದಾರೆ. ಕುರು ಮಾಡು, ಯಾವುದನ್ನ ಕರ್ಮ, ಯಾವ ಕರ್ಮವನ್ನ, ನಿಜ ಕರ್ಮವನ್ನ. ನಿಯತಂ, 1 ದಿವಸ ಮಾಡಿದ್ದೇನೆ, 2 ದಿವಸ ಮಾಡಿದ್ದೇನೆ ಹಂಗಲ್ವೋ, ಆ ಜನ್ಮ ಪರ್ಯಂತರವಾಗಿ ನಮ್ಮ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮದ ಅನುಷ್ಠಾನವನ್ನು ನಾವು ನಡೆಸಿರಬೇಕು ಅನ್ನೋದನ್ನೇ ವಿಶ್ವಾಮಿತ್ರರು ತಾವೇತತ್ ಕಾಲಕ್ಕೆ ದಶರಥ ಮಹಾರಾಜನ ಬಳಿಯಲ್ಲಿ ತಾವು ತಿಳಿಸ್ತಾ ಸಾಕ್ಷಾತ್ ರಾಮದೇವರೇ ಬರಬೇಕು ಅಂತ ತಾವು ಹೇಳ್ತಾ ಇರೋಣ. ವಸಿಷ್ಠರು ಕೂಡ ಅದಕ್ಕೆ ಪೂರಕವಾಗಿ ತಾವು ತಿಳಿಸಿದ್ದಾರಂತೆ. ಏತತ್ ಕಾಲಕ್ಕೆ ರಾಮಚಂದ್ರ ತಾನು ಅವರೊಟ್ಟಿಗೆ ಹೊರಟಿದ್ದಾನೆ. ಇಷ್ಟು ಕಥಾಭಾಗ ನಮಗೆ. ವಿಶ್ವಾಮಿತ್ರರು ಕರೆದ ಕೂಡಲೇ ರಾಮದೇವರು ತಾವು ಹೋಗ್ಲಿಕ್ಕೆ ಏನು ಕಾರಣ ಅಂತಂದ್ರೆ, ದೇವರು ನಾವು ಕರೆದಾಗ ಬರಬೇಕು ಅಂತಂದ್ರೆ ನಮ್ಮ ಸಾಧನೆ ಹೇಗಿರಬೇಕು? ಯಾರ ಹಿಂದೆ ಹೋದ ಪರಮಾತ್ಮ, ಯಾರು ತನ್ನ ಮಂತ್ರವನ್ನ ಸಿದ್ಧಿ ಪಡೆದಿರ್ತಾರೋ ಅಂಥವರ ಹಿಂದೆ ನಾನಿರ್ತೇನೆ ಅಂತ ಪರಮಾತ್ಮ ತಾನಲ್ಲಿ ತಿಳಿಸಿದ್ದಾನೆ.
ವಿಶ್ವಾಮಿತ್ರರು ಅಂತಂದರೆ ಪ್ರತಿನಿತ್ಯ ನೀವು ಜಪ ಮಾಡಬೇಕಾದರೆ ಯಾವ ಗಾಯತ್ರಿಯನ್ನು ನಾವು ಹಿಡಿದಿದ್ದೇವೆ? ವಿಶ್ವಾಮಿತ್ರ ಗಾಯತ್ರಿಯನ್ನು ಹಿಡಿದಿದ್ದೇವೆ. ವಿಶ್ವಾಮಿತ್ರ ಗಾಯತ್ರಿ ಅಂದ್ರೆ ಏನು? ಬ್ರಹ್ಮ ಗಾಯತ್ರಿ ಅಂದ್ರೆ ಏನು? ಬ್ರಹ್ಮ ಗಾಯತ್ರಿ ಅಂತಂದ್ರೆ 24 ಅಕ್ಷರಗಳಿಂದ ಕೂಡಿರುವ 3 ಪಾದಗಳಿಂದಿರುವ ಆ ಮಂತ್ರವೇ ಬ್ರಹ್ಮ ಗಾಯತ್ರಿ. ಇಲ್ಲಿ ವಿಶ್ವಾಮಿತ್ರ ಗಾಯತ್ರಿ ಅಂತಂದ್ರೆ ಏನು ಅಂತಂದ್ರೆ, ವಿಶ್ವಾಮಿತ್ರ ಋಷಿಗಳಿಗೆ ವಿಶೇಷವಾಗಿ ವ್ಯಾಹೃತಿ ಮಂತ್ರ ಅವರಿಗೆ ಸ್ಫುರಣೆ ಆದದ್ದು, ಹೊಸದಾಗಿ ಬಂದದ್ದಲ್ಲ. ಎರಡನ್ನು ಸಂಯೋಜನೆ ಮಾಡಿದ್ಯಾರು? ವಿಶ್ವಾಮಿತ್ರರು ಆ ಕಾರ್ಯವನ್ನು ಮಾಡಿದರು. ಅರ್ಥಾತ್ ವ್ಯಾಹೃತಿ ಮಂತ್ರ ಅದರ ಜೊತೆಗೆ ಈ ಬ್ರಹ್ಮಗಾಯತ್ರಿ ಮಂತ್ರವನ್ನ ಸೇರಿಸಿ ಹೇಳುವ ಕ್ರಮ ಬಂದದ್ದು ಯಾರಿಂದ ಅಂದರೆ ವಿಶ್ವಾಮಿತ್ರರಿಂದ ಅಂತ ತಿಳಿಸ್ತಾರೆ. ಈ ವ್ಯಾಹೃತಿ ಮಂತ್ರ ಅಂತಂದ್ರೆ ಇದರಲ್ಲಿ ಏನನ್ನ ಸೇರಿಸಿದ್ದಾರೆ ಅಂತಂದ್ರೆ 3 ಸೇರಿಸಿದ್ದಾರೆ. ಭೂಹು, ಭುವಃ, ಸ್ವಹ. ಕೊನೆಯದಾಗಿ ಓಂ ಭೂರ್ಭುವ ಸ್ವಃ. ಅದನ್ನ ಒಟ್ಟಾರೆ 3 ವ್ಯಾಹೃತಿ ಮಂತ್ರ. ಇದು ಎಲ್ಲಿಂದ ಹೊರಡಿತು? ಈಗ ಒಟ್ಟಾರೆ ನಾವು ಯಾವ ವಿಷಯವನ್ನ ಪ್ರತಿಪಾದನೆ ಮಾಡಲಿಕ್ಕಾಗಿ ಹೊರಟಿದ್ದೇವೆ ಅಂತಂದ್ರೆ, ವಿಶ್ವಾಮಿತ್ರರೊಟ್ಟಿಗೆ ಪರಮಾತ್ಮ ತಾನು ಹೊರಟಿದ್ದರ ಆಂತರ್ಯ ಏನು ಅನ್ನೋದನ್ನ ನಾವು ಈಗ ತಿಳಿಬೇಕಾದದ್ದು. ಅಂದ್ರೆ ಪರಮಾತ್ಮ ನಮ್ಮೊಟ್ಟಿಗೆ ಇದ್ದಾನೆ, ಆ ಇದ್ದಾನೆ ಅನ್ನೋ ಜ್ಞಾನ ನಮಗೆ ಬರಬೇಕಾದರೆ ಯಾವ ಮಂತ್ರವನ್ನು ನಾವು ಹಿಡಿಬೇಕು? ಗಾಯತ್ರಿ ಮಂತ್ರವನ್ನು ಹಿಡಿಬೇಕು. ಅದಕ್ಕೆ ತತ್ಸವಿತುಹು ಶಬ್ದವನ್ನು ಹಾಕಿದ್ದಾರೆ. ತತ್ ನೋಡಿ, ಬ್ರಹ್ಮ ಗಾಯತ್ರಿ ಪ್ರಾರಂಭ ಆಗೋದೇ ತತ್ ಶಬ್ದದಿಂದ. ತ ಅಂದ್ರೆ ಏನು? ದೇವರು ಸರ್ವತ್ರ ವ್ಯಾಪ್ತ ಅಂತ ಅರ್ಥ. ಪ್ರವಿತತ ಮನಸ ಭಾವಿತ ನಾಕಿರುಂದೈ. ಆಚಾರ್ಯರು ನಖಸ್ತುತಿಯಲ್ಲಿ ತಾವು ಹೇಳಬೇಕಾದರೆ ಈ ತಾ ಶಬ್ದದ ನಿರ್ವಚನವನ್ನೇ ತಾವು ಮಾಡಿದ್ದಾರೆ. ಪ್ರವಿತತ ಮನಸ ಭಾವಿತ ನಾಕಿರುಂದೈ. ಪ್ರವಿತತನು ತಾನಾಗಿ. ಹರಿಕಥಾಮೃತ ಸಾರದ ವ್ಯಾಪ್ತಿ ಸಂಧಿಯಲ್ಲೇ ಜಗನ್ನಾಥದಾಸರು ಈ ಶಬ್ದವನ್ನ ಪ್ರಯೋಗ ಮಾಡಲಿಕ್ಕೆ ಏನು ಕಾರಣ ಅಂತಂದ್ರೆ, ತಾ ಶಬ್ದ ದೇವರ ವ್ಯಾಪ್ತಿಯನ್ನು ತಿಳಿಸುತ್ತೆ. ಎಷ್ಟು ಕ್ರಮದ ವ್ಯಾಪ್ತಿಯನ್ನು ಹೇಳುತ್ತೆ? ದೇವರ ವ್ಯಾಪ್ತಿ ಅಂತ 4 ಪ್ರಕಾರವಾಗಿ ಹೇಳ್ತಾರೆ. ತ, ತತ, ವಿತತ, ಪ್ರವಿತತ ಅಂತ ನಮಗೆ ತಿಳಿಸಿದ್ದಾರೆ. ಆ ಒಟ್ಟಾರೆ ದೇವರ ವ್ಯಾಪ್ತಿಯನ್ನು ಹೇಳತಕ್ಕಂತಹ ಯಾವ ಮಂತ್ರ ಇದೆಯೋ ಆ ಮಂತ್ರವನ್ನು ನಾವು ಹಿಡಿದಾಗ ಮಾತ್ರ, ಹಾಗೆ ವಿಶ್ವಾಮಿತ್ರರೊಟ್ಟಿಗೆ ಪರಮಾತ್ಮ ತಾನು ಅವರ ಕಾರ್ಯವನ್ನು ಪೂರ್ಣ ಮಾಡಲಿಕ್ಕಾಗಿ, ಅವರ ಯಜ್ಞದ ರಕ್ಷಣೆಗಾಗಿ ನಮಗೆ ನಿಮಗೆ ಕಲಿಯುಗದಲ್ಲಿ ಕೊಟ್ಟಿದ್ದು 2 ಯಜ್ಞಗಳು. ಒಂದು ಬ್ರಹ್ಮಯಜ್ಞ, ಮತ್ತೊಂದು ದೇವಯಜ್ಞ. 2 ಯಜ್ಞಗಳು. ಈ 2 ಯಜ್ಞಗಳಲ್ಲಿ 2 ಯಜ್ಞ ಮಾಡಬೇಕು. ಹೆಚ್ಚು ಮಹತ್ವ ಯಾವುದಕ್ಕೆ? ಬ್ರಹ್ಮಯಜ್ಞ. ಏನು ಬ್ರಹ್ಮಯಜ್ಞ ಅಂದ್ರೆ ಯಾವುದು? ಇದೇ ಬ್ರಹ್ಮಯಜ್ಞ. ಜ್ಞಾನದ ಕಾರ್ಯವೇ ಕಲಿಯುಗದಲ್ಲಿ ಯಜ್ಞಕ್ಕೆ ಸಾದೃಶ್ಯ. ಹಾಗಾದ್ರೆ ಇಂತಹ ಯಜ್ಞಕ್ಕೆ ನಾವು ತೊಡಗಿದಾಗ ಹೇಳಿದ ವಿಷಯ ತಲೆಗೆ ಹೋಗಬೇಕು. ಮೊದಲು ಹೇಳುವ ಯೋಗ್ಯತೆ ಹೇಳೋರಲ್ಲಿ ಬರಬೇಕು. ಮತ್ತು ವಿಷಯ ನಮ್ಮಲ್ಲಿ ಉಳಿಬೇಕಾದರೆ ಅಲ್ಲಿ ಭಗವದ್ ರೂಪದ ಅನುಸಂಧಾನ ಇಲ್ಲ ಅಂತಂದ್ರೆ ಹೇಳಿದ ವಿಷಯ ಅಂತ್ಯಕಾಲೇ ನಾ ವಿಶೇಷತಃ, ಅಂತ್ಯಕಾಲದಲ್ಲಿ ಸ್ಮರಣೆಗೆ ಬರೋದೇ ಇಲ್ಲಂತೆ.
ಭೀಷ್ಮಾಚಾರ್ಯರಿಗೆ ತಮ್ಮ ಮೂಲ ರೂಪದ ಚಿಂತನೆ ಬಂತೆ ಹೊರತಾಗಿ 1000 ನಾಮಗಳನ್ನು ಹೇಳಿದ್ರು ಕೂಡ ಆ 1000 ನಾಮದಲ್ಲಿ ಒಂದು ನಾಮ ಆ ಕಾಲಕ್ಕೆ ಸ್ಫುರಣೆ ಕೊಡಲೇ ಇಲ್ಲ ಪರಮಾತ್ಮ. ಹಾಗಾದರೆ ನಮ್ಮ ಯಜ್ಞದಲ್ಲಿ ಪರಮಾತ್ಮನ ಸನ್ನಿಧಾನ ಬೇಕು ಅಂತಂದ್ರೆ ಅದಕ್ಕೆ ಯಾವ ಮಾರ್ಗವನ್ನು ನಾವು ಹಿಡಿಬೇಕು ಅಂತಂದ್ರೆ ಈ ಗಾಯತ್ರಿ ಮಂತ್ರದ ದ್ವಾರ ನಾವು ಪರಮಾತ್ಮನನ್ನ ಹೊಂದಬೇಕು ಅನ್ನೋ ಒಂದು ವಿಶಿಷ್ಟವಾದ ಅಂಶವನ್ನೇ ಇಲ್ಲಿ ವಿಶ್ವಾಮಿತ್ರರೊಟ್ಟಿಗೆ ರಾಮಚಂದ್ರ ತಾನು ಹೊರಟಿದ್ದಾನೆ ಅನ್ನೋದರ ತಾತ್ಪರ್ಯವನ್ನು ನಮಗೆ ಹೇಳ್ತಾ, ಹಾಗಾದ್ರೆ ಈ ಗಾಯತ್ರಿ ಮಂತ್ರ ಅದ್ಯಾಪಿ ಯಾವ ವ್ಯಾಹೃತಿ ಮಂತ್ರ, ಈ ವ್ಯಾಹೃತಿ ಮಂತ್ರ ಇದು ಎಲ್ಲಿಂದ ಹೊರಡಿತು ಅಂತಂದ್ರೆ ಪ್ರಣವ ಮಂತ್ರದಿಂದ ಹೊರಟದ್ದು. ಪ್ರಣವ ಮಂತ್ರ ಅಂತಂದ್ರೆ ಯಾವುದು? ಓಂಕಾರ. ಓಂಕಾರದಲ್ಲಿ ಮೊದಲ 3 ಅಕ್ಷರಗಳು ಯಾವುದು? ಅಕಾರ, ಉಕಾರ, ಮಕಾರ. ಅಕಾರದಿಂದ ಬಂದಿದ್ದೇ ಭೂಹು, ಉಕಾರದಿಂದ ಬಂದದ್ದೇ ಭುವಃ ಮತ್ತು ಮಕಾರದಿಂದ ಬಂದದ್ದೇ ಸ್ವಹ. ಇನ್ನ ನಾದದಿಂದ ಬಂದದ್ದೇ ಭೂರ್ಭುವ ಸ್ವಹ. ಇಷ್ಟನ್ನ ತಿಳಿಸ್ತಾರೆ. ಹಾಗಾದರೆ ನೋಡಿ, ವ್ಯಾಹೃತಿ ಮಂತ್ರವನ್ನ ವಿಶ್ವಾಮಿತ್ರರು ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಅದನ್ನು ಹೇಗೆ ಚಿಂತನೆ ಮಾಡಬೇಕು? ಈ ವ್ಯಾಹೃತಿ ಮಂತ್ರದ ಮಹತ್ವ ಏನು, ಎಷ್ಟು ವಿಸ್ತಾರವಾಗಿ ಹೊರಡುತ್ತಿದ್ದು ಅಂತಂದ್ರೆ, ಈಗ ಮೊದಲಿಗೆ ನಾವು ತಿಳಿದದ್ದು ಏನನ್ನ ಅಂತಂದ್ರೆ, ಈ ಭೂಹು ಭುವಃ ಸ್ವಹ ಅಂತೇನಿದೆ, ಈ 3 ಮಂತ್ರಗಳಿಗೆ ಮೂಲ ಯಾವುದು ಅಂದ್ರೆ ಪ್ರಣವ ಮಂತ್ರವೇ ಮೂಲ ಆಯಿತು. ಇದಕ್ಕೆ ಅಕಾರ, ಉಕಾರ, ಮಕಾರ, ಅದರಿಂದ 3 ವ್ಯಾಹೃತಿ ಮಂತ್ರ. ಈ ವ್ಯಾಹೃತಿ ಮಂತ್ರದಿಂದ ಈ 3 ಅಕ್ಷರಗಳಿಂದ ಭೂಹು ಭುವಃ ಸ್ವಹ, ಇದರಿಂದ ಹೊರಟದ್ದು ಪುರುಷ ಸೂಕ್ತ. ಪುರುಷ ಸೂಕ್ತವನ್ನು ಕೂಡ 3 ಭಾಗವನ್ನಾಗಿ ಮಾಡಬೇಕು. 14 ಮಂತ್ರಗಳು ಯಾವುದಕ್ಕೆ? ಪುರುಷ ಸೂಕ್ತಕ್ಕೆ. ಅದರಲ್ಲಿ 5 ಭೂಹು ಮಂತ್ರದಿಂದ ಮೊದಲನೇ 5 ಋಕ್ಕುಗಳು ಹೊರಟು, ಭುವಃ ಅದರಿಂದ ಮಧ್ಯಭಾಗದ 5 ಮಂತ್ರಗಳು ವ್ಯಾಖ್ಯಾನ ರೂಪವಾಗಿ ಹೊರಟದ್ದು. ಇನ್ನು ಕೊನೆ ಸ್ವಹ ಅದರಿಂದ 6 ಮಂತ್ರಗಳು ಅಲ್ಲಿ ವಿಶೇಷವಾಗಿ ಹೊರಟು. ಹೀಗೆ ಭೂಹು ಭುವಃ ಸ್ವಹ ಅನ್ನೋ 3 ವ್ಯಾಹೃತಿ ಮಂತ್ರಗಳು, ಅದರಿಂದ ಹೊರಟದ್ದು ಪುರುಷ ಸೂಕ್ತ. ಆ ಪುರುಷ ಸೂಕ್ತಕ್ಕೆ ಮೂಲ ಯಾವುದಾಯಿತು? ವ್ಯಾಹೃತಿ ಮಂತ್ರ ಆಯಿತು. ವ್ಯಾಹೃತಿ ಮಂತ್ರಕ್ಕೆ ಮೂಲ ಯಾವುದಾಯಿತು? ಓಂಕಾರ ಪ್ರಣವ ಮಂತ್ರ ಆಯಿತು. ಹಾಗಾದರೆ ಈ ಪ್ರಣವ ಮಂತ್ರದಿಂದ ನಮಗೆ ಎಷ್ಟು ಮಂತ್ರಗಳು ಹೊರಟಿದೆ ಅಂತಂದ್ರೆ ಅದನ್ನು ನಮಗೆ ತಿಳಿಸ್ತಾರೆ. ಅದ್ಯಾಪಿ ಪುರುಷ ಸೂಕ್ತ ಏನು ನಾವು ನೀವು ಪ್ರತಿನಿತ್ಯ ಹೇಳ್ತೇವೆ, ಈ ಪುರುಷ ಸೂಕ್ತ ಹೊರಟಿದ್ರಿಂದಾಗಿ ರಾಮಚಂದ್ರ ವಿಶ್ವಾಮಿತ್ರರೊಟ್ಟಿಗೆ ತಾನು ಹೊರಟನಂತೆ. ಅಲ್ರಿ, ಪುರುಷ ಸೂಕ್ತ ವ್ಯಾಹೃತಿ ಮಂತ್ರದಿಂದ ಹೊರಟಿದೆ ಅನ್ನೋದಕ್ಕೂ ರಾಮದೇವರು ಇವರ ವಿಶ್ವಾಮಿತ್ರರೊಟ್ಟಿಗೆ ತಾನು ಅದ್ಯಾಪಿ ಅವರೊಟ್ಟಿಗೆ ಹೋಗಿ ಯಜ್ಞ ರಕ್ಷಣೆ ಮಾಡಿದ್ದಾನೆ ಅನ್ನೋದಕ್ಕೂ ಏನು ಸಂಬಂಧ ಅಂತಂದ್ರೆ, ನಾವು ನೀವು ಇಲ್ಲಿ ತನಕ ಚಿಂತನೆ ಮಾಡಿದ್ದೇನು, ರಾಮರೂಪ ಬಂದದ್ದು ಎಲ್ಲಿಂದ? ವಾಸುದೇವ ರೂಪದಿಂದ. ವಾಸುದೇವ ರೂಪ ಯಾವ ರೂಪ? ವಾಸುದೇವ ರೂಪ ಆದದ್ದು ಪುರುಷ ರೂಪ. ಈ ಪುರುಷ ರೂಪ ಯಾವಾಗ ಅಭಿವ್ಯಕ್ತ ಆಯಿತು? ಪ್ರಳಯ ಕಾಲ ಮುಗಿದಾಗ ಸಂಧಿ ಕಾಲ ಏನಿದೆ ಆಗ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಅಂತ ಶುಕಾಚಾರ್ಯರು ಭಾಗವತದಲ್ಲಿ ಮೊದಲಿಗೆ ಪರಮಾತ್ಮನ ಯಾವ ರೂಪಕ್ಕೆ ನಮಸ್ಕಾರ ಮಾಡಿದ್ರು? ಪುರುಷ ರೂಪಕ್ಕೆ ನಮಸ್ಕಾರ ಮಾಡು. ಪುರುಷ ರೂಪಕ್ಕೆ ಯಾಕೆ ಮೊದಲಿಗೆ ಮಾಡಿದ್ರು ಅಂತಂದ್ರೆ, ಕತ್ತಲನ್ನ ಪಾನ ಮಾಡಿದ ರೂಪವೇ ಪುರುಷ ರೂಪ. ಆ ಕತ್ತಲು ಪಾನ ಆದ್ಮೇಲೆ ಏನಾಯ್ತು? ಆ ಪುರುಷ ರೂಪ ವಾಸುದೇವ ರೂಪ ಆಯಿತು. ಹಾಗಾದ್ರೆ ಈ ವಾಸುದೇವ ರೂಪವೇ ಈಗ ಬಂದಂತಹ ರೂಪ ಯಾವುದು? ರಾಮರೂಪ. ತನ್ನಿಮಿತ್ತ ಏನಾಯಿತು? ನನ್ನ ನಾಮವನ್ನ ಪ್ರತಿಪಾದನೆ ಮಾಡುವ ಮಂತ್ರವನ್ನ ಯಾರು ಜಗತ್ತಿಗೆ ಕೊಟ್ಟಿದ್ದಾರೋ ಅವರೊಟ್ಟಿಗೆ ನಾನಿರ್ತೇನೆ ಅಂತ ಪರಮಾತ್ಮ ಏನು ಮಾಡ್ದ? ವಿಶ್ವಾಮಿತ್ರರೊಟ್ಟಿಗೆ ತಾನು ಹೊರಟಿದ್ದಾನೆ ಅಂತ
ಇಷ್ಟು ಸಮನ್ವಯವನ್ನು ಮಾಡ್ತಾ ನಾವು ಚಿಂತನೆಯನ್ನು ನಡೆಸಬೇಕು. ಅದರಲ್ಲೂ ಕೂಡ ಅನೇಕ ಅರ್ಥಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಆ ಪ್ರಣವ ಮಂತ್ರವನ್ನು ನಾವು ತಗೊಂಡ್ರೆ ಅದರಲ್ಲಿ 8 ಅಕ್ಷರಗಳನ್ನು ನಾವು ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ. ಇದರಿಂದ 51 ಅಕ್ಷರಗಳು ಹೊರಟು. ಅಕಾರದಿಂದ ಅಜಾಯ ನಮಃ, ಅಜ ಶಬ್ದದಿಂದ ಅರ್ಧಗರ್ಭಾಯ ನಮಃ ತನಕ ಹೋಯಿತು. ಯಾವುದು? ವ್ಯಂಜನಾಕ್ಷರಗಳು ಅಂತೇನಿದೆ, ಸ್ವರಾಕ್ಷರಗಳು ಅಂತೇನಿದೆ ಅಲ್ಲಿ ತನಕ ನಿಲ್ತು. ಯಾವುದು? ಅಕಾರದಿಂದ. ಇನ್ನು ಮಕಾರದಿಂದ ಕವರ್ಗ ಹೊರಟಿತು. ಅಕಾರ, ಉಕಾರದಿಂದ ಕವರ್ಗ, ಮಕಾರದಿಂದ ಚವರ್ಗ, ಅಕಾರ, ಉಕಾರ, ಮಕಾರ, ನಾದದಿಂದ ಟವರ್ಗ ಹೊರಡಿತು. ಅದರಂತೆ ಬಿಂದುವಿನಿಂದ ತವರ್ಗ ಹೊರಡಿತು. ತವರ್ಗ ಹೊರಡಿತು ಅಂತಂದ್ರೇನು? ತ ಥ ದ ಧ ನ, ಕ ಗ ಗ ಘ ಜ್ಞ ಇವೆಲ್ಲ ಹೊರಡಿತು. ಇದರ ಜೊತೆ ಘೋಷ, ಇದರಿಂದಾಗಿ ನಮಗೆ ಇರ್ತಕ್ಕಂತಹ ಪವರ್ಗ ಪ ಫ ಬ ಭ ಮ ಹೊರಡಿತು. ಇನ್ನ ಘೋಷ ಆದ್ಮೇಲೆ ಯಾವುದು? ಶಾಂತ. ಶಾಂತ ಅನ್ನೋದ್ರಲ್ಲಿ 4 ಭಗವದ್ ರೂಪಗಳು ಹೊರಟು. ಯಾರ ಲ ವ ಅನ್ನೋ ಇದರಲ್ಲಿ ತಗೊಂಡಾಗ ಆ ಶಾಂತ ಅನ್ನೋದರಲ್ಲಿ ರಕಾರದಿಂದ ಹೊರಟಿರ್ತಕ್ಕಂತಹ ಪರಮಾತ್ಮನ ರೂಪವೇ ರಾಮರೂಪ ಅಂತ ನಮಗೆ ತಿಳಿಸೋದು. ಹಾಗಾದರೆ ಪ್ರಣವ ಮಂತ್ರದಲ್ಲೇ ಅಡಕವಾದ ರೂಪ ಯಾವುದು? ರಾಮರೂಪ. ಹಾಗಾದರೆ ಪ್ರಣವ ಮಂತ್ರದ ಒಂದು ವಿಸ್ತಾರವಾದದ್ದು ಯಾವುದು? ವ್ಯಾಹೃತಿ ಮಂತ್ರ. ಆ ವ್ಯಾಹೃತಿ ಮಂತ್ರವನ್ನು ಯಾರು ಜಗತ್ತಿಗೆ ಕೊಟ್ಟರೋ, ಯಾರು ಜಗತ್ತಿಗೆ ವಿಶ್ವಕ್ಕೆ ಮಿತ್ರಸ್ಥಾನದಲ್ಲಿದ್ದಾರೋ ಅಂತಹ ವಿಶ್ವಾಮಿತ್ರರೊಟ್ಟಿಗೆ ಪರಮಾತ್ಮ ತಾನು ಹೊರಟಿದ್ದಾನೆ ಅಂತ ಇಷ್ಟು ಅರ್ಥವನ್ನು ನಮಗೆ ತಿಳಿಸ್ಕೊಟ್ಟು, ಇದು ಒಂದು ಕ್ರಮದಲ್ಲಿ ನಾವು ಅರ್ಥವನ್ನು ಮಾಡುತ್ತಾ ಈಗ ಪ್ರಣವ ಮಂತ್ರವನ್ನು ನಾವು ಮೂಲ ಮಂತ್ರ ಅಂತ ಜಪ ಮಾಡುವುದಕ್ಕಿಂತ ಆ ಪ್ರಣವ ಮಂತ್ರದಿಂದ ಹೊರಟಿರ್ತಕ್ಕಂತಹ ಮತ್ತೊಂದು ಮಂತ್ರವನ್ನು ನಾವು ಮೂಲ ಮಂತ್ರ ಅಂತ ತಗೊಂತೇವೆ. ನಮ್ಮಲ್ಲಿ ಮೂಲ ಮಂತ್ರ ಅಂದರೆ ಯಾವುದು? ಓಂ ನಮೋ ನಾರಾಯಣಾಯ, ನಮೋ ನಾರಾಯಣಾಯ ಮಂತ್ರ ಏನಾಯಿತು? ಮೂಲ ಮಂತ್ರ. ಈ ನಾರಾಯಣ ಅಷ್ಟಾಕ್ಷರ ಎಲ್ಲಿಂದ ಹೊರಡಿತು? ಪ್ರಣವ ಮಂತ್ರದ 8 ಅಕ್ಷರಗಳು ಏನಿದೆ, ಅಕಾರದಿಂದ ಬಿಂದು, ಘೋಷ, ಶಾಂತ, ಅತಿಶಾಂತ, ಇಲ್ಲಿ ತನಕ ಏನಿದೆ, ಈ 8 ಅಕ್ಷರದಲ್ಲಿ 8 ಭಗವದ್ ರೂಪಗಳು ಯಾವ್ಯಾವುದು? ವಿಶ್ವ, ತೇಜಸ, ಪ್ರಾಜ್ಞ, ತುರ್ಯ, ತರುವಾಯ ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ. 8 ಅಕ್ಷರಗಳು ಪರಮಾತ್ಮನದ್ದು. ಆ 8 ಅಕ್ಷರದಿಂದ ಪರಮಾತ್ಮನ 8 ರೂಪಗಳು. ಆ 8 ಅಕ್ಷರಗಳಿಂದ ಹೊರಟಿದ್ದೇ ಮೂಲ ಮಂತ್ರವಾದ ನಾರಾಯಣ ಮಂತ್ರ. ಈ ನಾರಾಯಣ ಮಂತ್ರಕ್ಕೆ 3 ವ್ಯಾಹೃತಿ ಮಂತ್ರ, ಒಂದು ನಾದದಲ್ಲಿ ಅಡಕವಾದ ಭೂರ್ಭುವಸ್ವಃ ಅನ್ನೋ ಇನ್ನೊಂದು ಮಂತ್ರವನ್ನು ಸೇರಿಸಿದಾಗ 8 ಸೇರಿಸು 4 ಎಷ್ಟಾಯಿತು? 12 ಆಯಿತು. ಹಾಗಾದರೆ ನಾರಾಯಣ ಮಂತ್ರದಿಂದ ಹೊರಟದ್ದು ಯಾವುದು? ದ್ವಾದಶಾಕ್ಷರ ಮಂತ್ರ. ಅದೇ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರ ಹೊರಟಿತು. ಹಾಗಾದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂದರೆ ವಾಸುದೇವ ರೂಪ ಯಾವುದು? ರಾಮರೂಪ. ತನ್ನಿಮಿತ್ತ ಪರಮಾತ್ಮ ಏನು ಮಾಡ್ದ? ವಿಶ್ವಾಮಿತ್ರರೊಟ್ಟಿಗೆ ತಾನು ಹೊರಟ. ಯಾವ ಮಂತ್ರವನ್ನು ನಾವು ಕೂಡಿಸಿದಾಗ ದ್ವಾದಶಾಕ್ಷರ ಮಂತ್ರ ಪ್ರಾಪ್ತವಾಗುತ್ತೋ ಆ ಮಂತ್ರವನ್ನು ಜಗತ್ತಿಗೆ ಪ್ರಕಟ ಮಾಡಿರ್ತಕ್ಕಂಥವರ ಜೊತೆಗೆ ರಾಮಚಂದ್ರ ತಾನು ಹೊರಟಿದ್ದಾನೆ. ಆದ್ದರಿಂದ ಹಾಗಾದರೆ ದೇವರು ನಮ್ಮ ಜೊತೆಗೆ ಬರಬೇಕಾದ್ರೆ ನಾವೇನು ಮಾಡಬೇಕು? ಸ್ವನಾಮ ಗ್ರಹಣ ದೇವ ನಿರಸ್ತ ಗ್ರಹ ವಿಗ್ರಹಂ ಅಂತ ತಿಳಿಸ್ಕೊಟ್ರು ನಮಗೆ. ಯಾರು ಪರಮಾತ್ಮನ ನಾಮವನ್ನು ಹಿಡಿದಿರ್ತಾರೆ ಅವರೊಟ್ಟಿಗೆ ಪರಮಾತ್ಮ ತಾನು ಇರ್ತಾನೆ ಅನ್ನೋ ಒಂದು ವಿಶಿಷ್ಟವಾದ ಸಂದೇಶವನ್ನೇ ವಿಶ್ವಾಮಿತ್ರರೊಟ್ಟಿಗೆ ಪರಮಾತ್ಮ ತಾನು ಹೊರಟ ಅನ್ನೋದರ ಆಂತರ್ಯವನ್ನ. ಹಾಗಾದರೆ ನಮಗೆ ನಿಮಗೆ ಏನು ಪಾಠ ಅಂತಂದ್ರೆ, ದೇವರು ನಮ್ಮೊಟ್ಟಿಗೆ ಇದ್ದಾನೆ. ಆ ಪ್ರಜ್ಞೆ ಬರಬೇಕಾದರೆ
ಯಾವುದರ ದ್ವಾರ? ಗಾಯತ್ರಿ ಮಂತ್ರದ ದ್ವಾರ ಅಂತ ತಿಳಿಸಿದ್ದಾರೆ. ಗಾಯತ್ರಿ ಮಂತ್ರ ಬೇರೆಯಲ್ಲ, ರಾಮಾಯಣ ಬೇರೆಯಲ್ಲ. ವಾಲ್ಮೀಕಿ ರಾಮಾಯಣ 24,000 ಶ್ಲೋಕದಿಂದ ಯುಕ್ತವಾದದ್ದು. ಆ 24,000 ಶ್ಲೋಕಗಳ ಒಂದು ವೈವಿಧ್ಯತೆ ಏನು ಅಂತಂದ್ರೆ, ಬ್ರಹ್ಮ ಗಾಯತ್ರಿಯ ಒಂದೊಂದು ಅಕ್ಷರ 1,000 ಶ್ಲೋಕ ಅಂತ ನೋಡಿ. ಇಡೀ ಆ 24,000 ಶ್ಲೋಕಗಳನ್ನ ನಾವೇನಾದರೂ ಪಾರಾಯಣ ಮಾಡಿದ್ದೇವೆ ಅಂತಂದ್ರೆ ಗಾಯತ್ರಿ ಮಂತ್ರವನ್ನ ಹೇಳಿದ ಫಲ ಮಾತ್ರ ಅಲ್ಲ, ಆ ಒಂದೊಂದು ಅಕ್ಷರದ ವ್ಯಾಖ್ಯಾನವನ್ನೂ ಓದಿದ ಫಲ ಬರುತ್ತಂತೆ ನೋಡಿ. ಹೀಗೆ ಆ ಕ್ರಮದಲ್ಲಿ ವಾಲ್ಮೀಕಿ ಮಹರ್ಷಿಗಳು ತಾವು ಗಾಯತ್ರಿ ಮಂತ್ರ ಅದು ನೇರವಾಗಿ ರಾಮಾಯಣವನ್ನ ತಿಳಿಸ್ತಕ್ಕಂಥದ್ದು. ಇಷ್ಟು ಅವಿನಾಭಾವ ಸಂಬಂಧ ಯಾವುದಕ್ಕೆ ಅಂದರೆ ಗಾಯತ್ರಿ ಮಂತ್ರಕ್ಕೂ ಮತ್ತು ರಾಮಾಯಣಕ್ಕೂ. ಗಾಯತ್ರಿ ಮಂತ್ರವನ್ನ ಕೊಟ್ಟಿರ್ತಕ್ಕಂತಹ ಅರ್ಥಾತ್ ವ್ಯಾಹೃತಿ ಮಂತ್ರವನ್ನು ಕೊಟ್ಟಿರ್ತಕ್ಕಂತಹ ವಿಶ್ವಾಮಿತ್ರರೊಟ್ಟಿಗೆ ಪರಮಾತ್ಮ ತಾನು ಇದ್ದು ಯಜ್ಞ ರಕ್ಷಣೆಯನ್ನ ಮಾಡಿದ ಅಂತಂದ್ರೆ, ನಮ್ಮೊಟ್ಟಿಗೆ ದೇವರು ಇದ್ದು ನಮ್ಮ ಯಜ್ಞಗಳನ್ನ, ಯಾವ್ದ್ಯಾವುದು ನಮಗೆ ಯಜ್ಞಗಳು, ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞ ಎಂಬಾರು. ನಾವೇನು ಊಟ ಭೋಜನ ಮಾಡ್ತೇವೆ ಇದೇ ಒಂದು ಯಜ್ಞ. ಯಾವ ಯಜ್ಞ ಇದು? ವೈಶ್ವಾನರ ಯಜ್ಞ. ಶಾಸ್ತ್ರ ನಾವು ಭೋಜನ ಪ್ರಕ್ರಿಯೆಯನ್ನು ಏನಂತ ಕರೆದಿದೆ? ವಾಸುದೇವ ಯಜ್ಞ ಅಂತ ಕರೆದಿದ್ದಾರೆ. ಯಾಕೆ ಇದನ್ನು ವಾಸುದೇವ ಯಜ್ಞ ಅಂತ ಕರೆದ್ರು ಅಂತಂದ್ರೆ, ಅವಕಾಶ ಪ್ರದನಾದ ನಭಸ್ತೆ, ನಮ್ಮ ನಾಭಿಯಲ್ಲಿ ಅವಕಾಶವನ್ನು ಮಾಡಿಕೊಡೋನು ಯಾರು? ವಾಸುದೇವ. ಊಟಕ್ಕೆ ಕೂತಿರ್ತೇವೆ, ಹಸು ಮುಚ್ಚೋದ್ರೆ ಇದೆಲ್ಲ ಯಾರಿಗಾಗುತ್ತೆ? ನಿನಗೆ ಅಲಂಕಾರ ಕೂತಿರ್ತೀವಿ ನೋಡಿ. ಆ ಭಕ್ಷ್ಯ ಭೋಜ್ಯಾದವರು ನೋಡೇನೆ ಒಂದಿಷ್ಟು ಅನ್ನ ಸಾರು ತಿನ್ಕೊಂಬಂದ್ರೆ ಸಾಕು ಅನಿಸ್ತಾರೆ ನೋಡಿ. ತಿನ್ನೋ ಯೋಗನೇ ಇರಲ್ಲ ನೋಡಿ, ನಮ್ಮ ಹಣಿ ಬರ ಹಾಗಿರುತ್ತೆ. ಯಾಕಿರೋಲ್ಲ ಅಂತಂದ್ರೆ, ವಾಸುದೇವ ನಾಮಕನಾದ ಪರಮಾತ್ಮನನ್ನು ಉಪಾಸನೆ ಮಾಡಿಲ್ಲ ಅಂತಂದ್ರೆ ತಿನ್ಲಿಕ್ಕೆ ಜಾಗನೇ ಕೊಡೋದು ಬಂತೆ. ಅದಕ್ಕೆ ನಮ್ಮಲ್ಲಿ ಭೋಜನ ಎಲ್ಲ ಮುಗಿದ ಮೇಲೆ ಉಡುಪಿ ಪ್ರಾಂತ್ಯದಲ್ಲಿ ಏನು ಮಾಡ್ತಾರೆ? ಸಾವಕಾಶವಾಗಿ ಸಾವಕಾಶವಾಗಿ ಅಂತಾರಲ್ಲ. ಏನದರ ಅರ್ಥ ಗೊತ್ತಾ? ಯಾರು ನಿಮ್ಮ ನಭಸ್ಥಳದಲ್ಲಿ ನಾಭಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ನೋ ಸಹ ಅವನಿಗೆ ಅವಕಾಶ ಇರೋಷ್ಟು ಊಟ ಮಾಡಿ ಅನ್ನೋದೇ ಸಾವಕಾಶ ಅಂತ ಅರ್ಥ. ಸಹ ಆ ಪರಮಾತ್ಮ ನಿಮ್ಮ ಉದರದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾನೆ. ನೀವು ಎಲ್ಲಿ ತನಕ ತಿನ್ನಬೇಡಿ, ಕಂಠದ ತನಕ ತಿನ್ನಬೇಡಿ. ಎಲ್ಲಿ ತನಕ ಅವಕಾಶ ಇರಬೇಕು? ಆ ವಾಸುದೇವ ನಮ್ಮ ನಭಸ್ಥಳದಲ್ಲಿ ಇರೋಷ್ಟು ಅವಕಾಶ ಇರಲಿ ಅನ್ನೋ ಶಬ್ದದ ಆಂತರ್ಯವೇ ಸಾವಕಾಶ ಅಂತ ಅರ್ಥ. ಹಾಗಾದ್ರೆ ಇನ್ನು ಮುಂದಕ್ಕೆ ಯಾರ್ದಾರ ಮನೆಗೆ ನಾವು ಭೋಜನಕ್ಕೆ ಹೋದಾಗ ಸಾವಕಾಶವಾಗಿ ಕೂತ್ಕೊಳ್ಳಿ ಅಂತಂದ್ರೆ ತುಂಬ ತಿನ್ನಬೇಡಿ ಅಂತ ಅರ್ಥ ಅಂತ ಮಾಡ್ಕೋಬೇಕು ನಾವು ಅದನ್ನು. ಹೀಗೆ ಆ ಕ್ರಮದಲ್ಲಿ ಆ ವಾಸುದೇವ ಯಜ್ಞ ಅಂತ ಅದು ಕರೆಸ್ಕೋಬೇಕಾದರೆ ಯಾವಾಗ ಆ ಪ್ರಕ್ರಿಯೆ ನಡೆಯುತ್ತೆ ಅಂತಂದ್ರೆ, ನಾವು ಸ್ವೀಕಾರ ಮಾಡುವ ಒಂದೊಂದು ತುತ್ತು ಕೂಡ ಅದು ಸ್ವಾಹಾಕಾರ ಅಂತ ನಾವು ಚಿಂತನೆ ಮಾಡಬೇಕು. ವೈಶ್ವಾನರ ನಾಮಕನಾದ ಆ ಪರಮಾತ್ಮನಿಗೆ ಅದು ಹವಿಸ್ಸು ಅಂತ ನಾವು ಚಿಂತನೆ ಮಾಡಬೇಕು. ಇಷ್ಟೆಲ್ಲ ಜ್ಞಾನ ನಮಗೆ ಬರಬೇಕಾದ್ರೆ ಯಾರು ನಮ್ಮೊಟ್ಟಿಗೆ ಇರಬೇಕು? ಆ ಯಜ್ಞ ನಾಮಕನಾದ ಪರಮಾತ್ಮನೇ ನಮ್ಮೊಟ್ಟಿಗೆ ಇರಬೇಕು ಅನ್ನೋ ಒಂದು ವಿಶಿಷ್ಟವಾದ ಅಂಶವನ್ನೇ ಇಲ್ಲಿ ವಿಶ್ವಾಮಿತ್ರರೊಟ್ಟಿಗೆ ಪರಮಾತ್ಮ ತಾನು ಹೊರಟಿದ್ದಾನೆ ಅನ್ನೋ ಒಂದು ಅಂಶವನ್ನೇ ನಮಗಿಲ್ಲಿ ವಿಶೇಷವಾಗಿ ಉಲ್ಲೇಖವನ್ನ ಮಾಡ್ತಾ, ಇನ್ನ ವಿಶ್ವಾಮಿತ್ರರಿಂದ ಪರಮಾತ್ಮ ತಾನೇನು ಮಾಡ್ದ? ಮಂತ್ರವನ್ನ ಸ್ವೀಕಾರ ಮಾಡಿದ ಅಂತ ತಿಳಿಸುತ್ತೆ. ಬಲ ಅತಿಬಲ ವಿಶ್ವಾಮಿತ್ರೇಣ ಮಂತ್ರ ಅಂತಲೇ ರಾಯರು ಕೂಡ ಉಲ್ಲೇಖ ಮಾಡ್ತಾರೆ. ಹಾಗಾದ್ರೆ ಪರಮಾತ್ಮ ಬಲ ಅತಿಬಲ ಅನ್ನೋ ಮಂತ್ರವನ್ನ ಯಾಕೆ ಸ್ವೀಕಾರ ಮಾಡ್ದ? ಅದರ ಪ್ರಯೋಜನ ಏನು ಅಂತಂದ್ರೆ, ಹಸಿವು, ನೀರಡಿಕೆ, ಶ್ರಮಾದಿಗಳು ಇರುವಂತ.
ಹಾಗಾದ್ರೆ ಯಾರನ್ನ ಸ್ತೋತ್ರ ಮಾಡಿದ್ರೆ ನಮಗೆ ಹಸಿವು ನೀರಡಿಕೆ ಎಲ್ಲ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೇವೋ ಅಂತಹ ದೇವರಿಗೆ ಅದಿದೆ ಅಂತಂದ ಮೇಲೆ ಅವನನ್ನು ಸ್ತೋತ್ರ ಮಾಡಿ ಏನು ಪ್ರಯೋಜನ ಅಂತ ಲೋಕದ ಮಂದಿ ಅರ್ಥೈಸಲಿ ಅಂತನೇ ಪರಮಾತ್ಮ ಸ್ವೀಕಾರ ಮಾಡಿದ. ಪರಮಾತ್ಮನ ಒಂದು ಕಾರ್ಯ ಸಜ್ಜನರಿಗೆ ಅನುಗ್ರಹವೂ ಆಗಬೇಕು, ಅದೇ ಕಾರ್ಯದಿಂದ ದುರ್ಜನರ ಪುಣ್ಯ ಹ್ರಾಸ ಆಗಬೇಕು. ಇಷ್ಟು ಅಂಶವನ್ನ ಪರಮಾತ್ಮ ತಾನಲ್ಲಿ ನಡೆಸ್ತಾನಂತೆ. ಈಗ ವಿಶ್ವಾಮಿತ್ರರು ಬಲ ಅತಿಬಲ ಅನ್ನೋ ಮಂತ್ರವನ್ನ ಪರಮಾತ್ಮನಿಗೆ ತಾವು ಯಾವ ಕ್ರಮದಿಂದ ತಾವು ಅರ್ಪಣೆ ಮಾಡಿದ್ದಾರೆ ಅಂತಂದ್ರೆ, ಉಪದೇಶಕನಾಗಿ ಅಲ್ಲಿ ಮಂತ್ರವನ್ನು ಹೇಳಿದ್ದಲ್ಲ, ಅರ್ಪಣಾ ಭಾವದಿಂದ ಮಾಡಿದ್ರಂತೆ. ಇದನ್ನೇ ಜಗನ್ನಾಥದಾಸರು ತಾವು 19ನೇ ಸಂಧಿಯಲ್ಲಿ ಒಂದು ಮಾತನ್ನೇ ತಿಳಿಸ್ತಾರೆ. ರಾಮಾರ್ಪಣವೆನಲು ಅಂತಾರೆ, ಕೃಷ್ಣಾರ್ಪಣವೆನಲು ಅಂತ ಯಾಕೆ ಅನ್ನಲಿಲ್ಲ? ಅಲ್ಲಿ ಇನ್ನು ಕೃಷ್ಣಾವತಾರ ಆಗಿ ಇರಲಿಲ್ಲ. ಹಾಗಾದ್ರೆ ನಮಗೆ ಯಾವುದು ಹತ್ತಿರವಾದ ರೂಪವೋ ಆ ರೂಪಕ್ಕೆ ನಾವು ಅರ್ಪಣೆಯನ್ನ ಮಾಡಬೇಕು ತನ್ನಿಮಿತ್ತ. ಆಗ ವಿಶ್ವಾಮಿತ್ರರಿಗೆ ಬಹಳ ಹತ್ತಿರವಾದ ಪರಮಾತ್ಮನ ರೂಪ ಅಂತಂದ್ರೆ ಯಾವುದು? ಅದು ರಾಮರೂಪ. ನಾವು ಏನನ್ನ ಕಲ್ತಿರ್ತೇವೆ, ವಿಶ್ವಾಮಿತ್ರರು ನೋಡಿ ಇದನ್ನು ತಿಳಿಸ್ತಾ ಇದ್ದಾರೆ. ನಾವು ಏನು ಅಧ್ಯಾಪಿ ಕಲ್ತಿದ್ರೂ ಕೂಡ ದೊಡ್ಡವರು ಬಂದಾಗ ಅವರ ಮುಂದೆ ಹೇಳಬೇಕಂತೆ. ಮಂತ್ರ ಸ್ತೋತ್ರಗಳನ್ನ ಗಟ್ಟಿಯಾಗಿ ಹೇಳಬೇಕು. ಜಪ ಮಾಡಬೇಕಾದರೆ ಮನಸಾಕೃತಚ್ಯುತ ಜಪಂ, ಮನಸ್ಸಿನಲ್ಲಿ ಜಪವನ್ನು ಮಾಡಬೇಕು. ಸ್ತೋತ್ರವನ್ನು ಹೇಳಬೇಕಾದರೆ ನೆರೆ ಹೊರೆಯು ಕೇಳುವಂತೆ ಎಂದರು ವಾದಿರಾಜರು. ಹೆಂಗಿರ್ಬೇಕಂತೆ? ಪಕ್ಕದ ಮನೆಯವರು ಎದ್ಬಿಡ್ಬೇಕಂತೆ. ಹಂಗೆ ನಾವು ಹರಿನಾಮ ಸ್ಮರಣೆಯನ್ನು ಮಾಡಬೇಕಂತೆ. ಇದರ ಆಂತರ್ಯ ಏನು ಅಂತಂದ್ರೆ, ನಾವು ದೊಡ್ಡವರ ಮುಂದೆ ಮಂತ್ರವನ್ನ ಹೇಳಿದಾಗ ಆ ಮಂತ್ರ ನಮಗೆ ಸಿದ್ಧಿ ಆಗುತ್ತೆ. ತನ್ನಿಮಿತ್ತ ವಿಶ್ವಾಮಿತ್ರರು ತಾವು ಆ ಮಂತ್ರವನ್ನ ರಾಮದೇವರಿಗೆ ಉಪದೇಶ ಮಾಡ್ತಾ ಇದ್ದೇನೆ ಅಂತ ಚಿಂತನೆ ಅಲ್ಲ, ಪರಂತು ಅರ್ಪಣಾ ಭಾವದಿಂದ ಮಾಡಿದ್ದಾರೆ ಅಂತ ನಾವು ಅದನ್ನ ಸ್ಮರಣೆ ಮಾಡಬೇಕು. ಈಗ ಒಬ್ಬ ವಿದ್ಯಾರ್ಥಿ ಸುಧಾ ಗ್ರಂಥವನ್ನು ಅನುವಾದ ಮಾಡ್ತಾ ಇರ್ತಾನೆ. ಸ್ವಾಮಿಗಳು ಕೂತ್ಕೊಂಡು ಕೇಳ್ತಾ ಇರ್ತಾನೆ. ಏನರ್ಥ? ಹುಡುಗ ಸ್ವಾಮಿಗಳು ಪಾಠ ಮಾಡ್ತಾ ಇದ್ದಾನೆ ಅಂತ ಅರ್ಥನ ಅಲ್ಲ. ಅವನೇನು ಕಲ್ತಿದ್ದಾನೆ ಒಂದಷ್ಟು ಅಲ್ಲಿ ಹೇಳ್ತಾ ಇದ್ದಾನೆ ಅಂತ ಅರ್ಥ, ಒಪ್ಪಿಸ್ತಾ ಇದ್ದಾನೆ ಅಂತ ಅರ್ಥ. ಹೇಗೋ ಅದರಂತೆ ವಿದ್ಯಾರ್ಥಿಗಳ ಸ್ಥಾನದಲ್ಲಿ ವಿಶ್ವಾಮಿತ್ರರಿದ್ದಾರೆ. ಜಗಸ್ವಾಮಿಯಾದ ಪರಮಾತ್ಮನ ಮುಂದೆ ತಾವು ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟೇ ನಾವು ಅದು ಚಿಂತನೆ ಮಾಡಬೇಕೇ ಹೊರತಾಗಿ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಚಿಂತನೆಯನ್ನು ಮಾಡ್ತು ಅಂತಂದ್ರೆ ನರಕಾದಿಗಳು ಜನ್ಯ. ಅದಕ್ಕಾಗಿ ಆಚಾರ್ಯರ ತಾತ್ಪರ್ಯ ನಿರ್ಣಯಾದಿ ಗ್ರಂಥಗಳನ್ನು ಯಾಕೆ ನಾವು ಮೇಲಿಂದ ಮೇಲೆ ನೋಡಬೇಕು? ಲೋಕರಮಣತ್ವಾಚ್ಚ ರಾಮಃ, ಜಗತ್ತಿಗೆ ಆನಂದವನ್ನು ಕೊಡ್ತಕ್ಕಂತಹ ಪರಮಾತ್ಮನಿಗೆ ಹಸಿವು ಮತ್ತೊಂದು ಆ ದುಃಖಾದಿಗಳಿದೆ ಅಂತಂದ್ರೆ ಅವನ ಹೆಸರಿಗೂ ಅವನಿಗೂ ಸಂಬಂಧನೇ ಇಲ್ಲ ಅಂದಂಗಾಗೋದು. ನಮಗೂ ನಮ್ಮ ಹೆಸರಿಗೂ ಸಂಬಂಧ ಇರಲ್ಲ ನೋಡಿ, ಹಂಗಾಗೋದು. ಹಂಗಾಗಬಾರದು. ಪರಮಾತ್ಮನಿಗೂ ಅವನ ಗುಣಾದಿಗಳಿಗೂ ಸರ್ವಥಾ ಭೇದಾದಿಗಳು ಇಲ್ಲ. ಆ ಒಂದು ಅಂಶವನ್ನೇ ಇಲ್ಲಿ ಹೇಳ್ತಾ, ಇನ್ನು ಜಗತ್ತಿಗೆ ಪರಮಾತ್ಮ ಇದರಿಂದ ಏನು ಪಾಠ ಮಾಡ್ದ? ಬಲ ಅತಿಬಲ ಅನ್ನೋ ಮಂತ್ರವನ್ನು ಸ್ವೀಕಾರ ಮಾಡ್ತಾ ಜಗತ್ ಸಜ್ಜನರಿಗೆ ಯಾವ ಕ್ರಮದ ಶಿಕ್ಷಣವನ್ನು ಕೊಟ್ಟಿದ್ದಾನೆ ಅಂತಂದ್ರೆ, ನಾವು ಮಂತ್ರವನ್ನ ಗುರುಮುಖೇನ ಸ್ವೀಕಾರ ಮಾಡಬೇಕು. ಇದೊಂದು ವಿಶಿಷ್ಟವಾದ ಅಂಶ. ಬೇಕಾಷ್ಟು ನಾವು ಜಪ ಮಾಡೋಣ, ಗುರುಗಳಿಂದ ಉಪದಿಷ್ಟನಾಗಿಲ್ಲ ಅಂತಂದ್ರೆ ಆ ಮಂತ್ರ ಸಿದ್ಧಿ ಆಗೋಲ್ಲ. ಮಂತ್ರ ಸಿದ್ಧಿ ಆಗೋದು ಅಂತಂದ್ರೆ ಏನು? ನೀವು ಯಾವ ಸಂಕಲ್ಪವನ್ನ ಮನಸ್ಸಿನಲ್ಲಿ ಇಟ್ಟು ಜಪವನ್ನ ಮಾಡ್ತಾ ಇದ್ದೀರೋ ಆ ಸಂಕಲ್ಪ ಪೂರ್ಣ ಆಗೋಲ್ಲ. ಯಾಕಾಗೋಲ್ಲ ಅಂತಂದ್ರೆ ಅದು ಗುರುಗಳ ದ್ವಾರ
ನಾವು ಉಪದೇಶವನ್ನ ಪಡೆದಿಲ್ಲ. ತನ್ನಿಮಿತ್ತ ರಾಮಚಂದ್ರ ತಾನು ತಿಳಿಸ್ತಾ ಇದ್ದಾನೆ. ತತ್ಕಾಲಕ್ಕೆ ಬಲ ಅತಿಬಲ ಅನ್ನೋ ಮಂತ್ರವನ್ನ ಪರಮಾತ್ಮ ತಾನಲ್ಲಿ ವಿಶೇಷವಾಗಿ ಅನುಗ್ರಹವನ್ನ ಮಾಡಲು ಸುಖ ತಾನು ಸ್ವೀಕಾರ ಮಾಡಿದ್ನೇ ಹೊರತಾಗಿ ಅದರಿಂದ ಅವನಿಗೆ ಯಾವುದೇ ವಿಧವಾದಂತಹ ಫಲಗಳು ಇಲ್ಲ ಅನ್ನೋ ಒಂದು ಅಂಶವನ್ನೇ ವಿಶೇಷವಾಗಿ ಪರಮಾತ್ಮ ತಾನಲ್ಲಿ ತಿಳಿಸ್ತಾ ಮುಂದೆ ಆ ಸುಂದ ನಾಮಕನಾದ ರಾಕ್ಷಸನ ವನವನ್ನ ಪರಮಾತ್ಮ ತಾನು ಪ್ರವೇಶ ಮಾಡ. ಆ ಸುಂದ ನಾಮಕನಾದ ರಾಕ್ಷಸನ ಪತ್ನಿಯೇ ತಾಟಕ. ಆ ಸುಂದನ ಆ ಒಂದು ವನ ಅತ್ಯಂತ ಮನೋಹರವಾಗಿತ್ತು. ಅಲ್ಲಿ ಪರಮಾತ್ಮ ವಿಶ್ವಾಮಿತ್ರರು ಲಕ್ಷ್ಮಣ ದೇವರು ತಾವಿರೋಣ ಇದ್ದಾಗ ಅಲ್ಲಿ ಸಾಯಂಕಾಲದ ತನಕ ತಾಟಕ ತಾನು ಬರಲಿಲ್ಲ. ರಾಮದೇವರು ಎಲ್ಲ ಕಾಯ್ತಲೇ ಇದ್ರು. ಇಷ್ಟೊತ್ತಿಗಾಗಲೇ ವಿಶ್ವಾಮಿತ್ರರು ತಿಳಿಸಿದ್ರು, ರಾಮಚಂದ್ರ ಈಗ ಬರೋಳು ಒಂದು ಹೆಣ್ಣು ಜೀವ ಅಂತ ಸ್ವಲ್ಪ ರಿಯಾಯಿತಿ ಕೊಡಬೇಡ. ಅಸ್ಥಿ ವೃಂದವನ್ನು ನೋಡು, ಮೂಳೆಗಳ ರಾಶಿ ಬಿದ್ದಿದ್ದಲ್ಲಿ. ಇದರಲ್ಲಿ ಏನು ಗೊತ್ತೇನು, ಪ್ರತಿನಿತ್ಯ ಅವಳು ಬ್ರಾಹ್ಮಣರನ್ನ ವಧೆ ಮಾಡಿ ಅವರ ಅಸ್ಥಿಗಳನ್ನೆಲ್ಲ ಪರ್ವತೋಪಾದಿ ಹಾಕುತ್ತಿದ್ದಾಳೆ. ವದಾರ್ಹಳಾಗಿದ್ದಾಳೆ. ರಾಮಚಂದ್ರ ಸಂಹಾರ ಮಾಡಬೇಕು ನೀನು. ಇಷ್ಟೆಲ್ಲ ವಿಷಯ ತಿಳಿಸಿದ್ರು. ಸಂಧ್ಯಾಕಾಲ ಬರೋ ತನಕ ಬಂದಿರಲಿಲ್ಲ. ಯಾಕೆ ಸಂಧ್ಯಾಕಾಲ ತನಕ ಯಾಕೆ ಬಂದಿರಲಿಲ್ಲ ಅಂತಂದ್ರೆ, ದುಷ್ಟರಿಗೆ ಶಕ್ತಿ ಜನ್ಯ ಆಗೋದೇ ಸಂಧ್ಯಾಕಾಲದಲ್ಲಿ. ಸಾಯಂಕಾಲ ಬಂತು ಅಂತಂದ್ರೆ ದುಷ್ಟ ಶಕ್ತಿಗಳಿಗೆಲ್ಲ ಭಾರಿ ಮಹತ್ವ ಬರುತ್ತದೆ. ಎಷ್ಟು ಮಹತ್ವ ಬರುತ್ತೆ ಅಂತಂದ್ರೆ, ಒಂದನ್ನು ನೋಡಿ, ಲೋಕದಲ್ಲಿ ಗೋಚರ ಆಗೋದೇ ನಮಗೆ. ಒಂದು ಸೊಳ್ಳೆಗೆ ಶಕ್ತಿ ಬರೋದು ಕೂಡ ಸಂಧ್ಯಾಕಾಲದಲ್ಲಿ. ನೀವು ಗಮನಿಸಬೇಕಾ. ನೀವು 4 ಗಂಟೆಯಲ್ಲಿ ಮನೆ ಬಾಗಿಲು ತೆಕ್ಕೊಂಡಿರಿ, ಸೊಳ್ಳೆ ಬರಲ್ಲ. ರಾತ್ರಿ 7:30 8 ಗಂಟೆ ಮೇಲೆ ಬಾಗಿಲು ತೆಗೀರಿ, ಸೊಳ್ಳೆ ಬರಲ್ಲ. ಸಾಯಂಕಾಲ 6 ಗಂಟೆಯಿಂದ 6:30 6:45 ಸಮಯ ತನಕ ನೋಡಿ ಬಂದು. ಹೇಗೆ ಗೊತ್ತಾಗುತ್ತೆ ಅದಕ್ಕಲ್ಲ ಅಂತಂದ್ರೆ, ಅವರಲ್ಲಿ ಅಂದ್ರೆ ದುಷ್ಟಚೇತನಗಳಲ್ಲಿ ವಾಯುದೇವರೇ ನಿಂತು ಅವರಿಗೆ ಅಷ್ಟು ತಾಕತ್ತನ್ನು ಕೊಡಿಸ್ತಾ ಇರುತ್ತೆ. ಅವರಿಂದ ದುಷ್ಟ ಕಾರ್ಯ ಪ್ರವೃತ್ತಿ ಆಗಬೇಕಾದ್ರೂ ಕೂಡ ಯಾರ ಒಂದು ಸನ್ನಿಧಾನ ಇರಬೇಕಲ್ಲಿ, ವಾಯುದೇವರ ಕಾರ್ಯ ನಡಿಬೇಕಲ್ಲಿ. ಅದಕ್ಕೆ 3 ವಿಧ ಜೀವರೊಳಗ ಜಟಕಲ್ಪ ಪರ್ಯಂತ ತಾ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಬಹುಮಾನ ಸಲಹೆಮ್ಮ. ಇದನ್ನು ತಿಳಿಸ್ತಾರೆ ನಮಗೆ. ಒಂದು ದುಷ್ಟ ಕಾರ್ಯ ನಡೀತಾ ಇದೆ ಅಂತಂದ್ರೂ ಕೂಡ ಆ ಜೀವನೇ ಅಷ್ಟು ಕಾರ್ಯ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡಬೇಡ್ರಿ ಎಂದು ಅವರಲ್ಲಿ ವಾಯುದೇವರೇ ನಿಂತು ಆ ಜೀವನ ಯೋಗ್ಯತಾನುಸಾರ ಅವರಿಂದ ಆ ಕಾರ್ಯವನ್ನು ಪ್ರವೃತ್ತ ಮಾಡಿಸ್ತಾರೆ. ಅದಕ್ಕಾಗಿ ನಮ್ಮಲ್ಲಿ ಏನು ಕ್ರಮ, ಸಾಯಂಕಾಲದಲ್ಲಿ ದೇವರಿಗೆ ದೀಪ ಹಚ್ಚಬೇಕು, ಬರುವ ಸ್ತೋತ್ರಗಳನ್ನು ಹೇಳಬೇಕು, ಸಂಧ್ಯಾ ವಂದನೆಯನ್ನ ಮಾಡಬೇಕು. ಯಾಕೆ ಈ ಕ್ರಮ ನಮ್ಮಲ್ಲಿ ಬಂತು ಅಂತಂದ್ರೆ, ದುಷ್ಟರು ಮನ ಪ್ರವೇಶ ಮಾಡಬಾರದು ಅಂತಂದ್ರೆ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು. ನೋಡಿ, 2 ವಿಧವಾದ ದೀಪ. ಒಂದು ಈ ಜ್ಞಾನ ಪುರಸ್ಸರವಾಗಿ ದೀಪವನ್ನು ಹಚ್ಚೋದು ಒಂದಾದ್ರೆ, ಇನ್ನೊಂದು ಜ್ಞಾನವೆಂಬ ದೀಪವನ್ನ ನಮ್ಮ ದೇಹದ ಒಳಗೆ ನಾವು ಪರಮಾತ್ಮನನ್ನ ಧ್ಯಾನ ಮಾಡೋದೇ. ಏನು ಧ್ಯಾನ ಮಾಡೋದು ಅಂತಂದ್ರೆ, ಗಾಯತ್ರಿ ಜಪ ಮಾಡೋದೇ ವಿಶೇಷವಾಗಿ. ನಾವು ಕೇವಲ ಮಂತ್ರವನ್ನ ಹೇಳೋದು ಮಾತ್ರ ಜಪ ಆಗೋಲ್ಲ, 3 ಪಾದದ ಕಡೆಗೆ ನಿಲ್ಲಿಸ್ಕೋಬೇಕು. ತತ್ಸವಿತವರು ನಮ್ಮಲ್ಲಿ ಹಾಗಲ್ಲ. ತತ್ಸವಿತವರಣ್ಯ ಭಗವದೇ ಸರಿ ಜೀವನ ಹಂಗಲ್ಲ ಅಂತ ತಿಳಿಸ್ತಾರೆ. ಅದಕ್ಕೆ ಶಾಸ್ತ್ರಕಾರ ತಿಳಿಸ್ತಾರೆ, ಈ ದೇಹದಲ್ಲಿ ಒಂದು ದಿವಸಕ್ಕೆ ಎಷ್ಟು ಗಾಯತ್ರಿ ಧಾರಣೆ ಮಾಡಬಹುದು? 3000ಕ್ಕಿಂತ ಆಗೋದೇ ಇಲ್ಲ. ಅದನ್ನು ಮೀರಿ ನಾವು ಮಾಡಿದ್ದೇವೆ ಅಂತಂದ್ರೆ ಈ ದೇಹಕ್ಕೆ ಅಷ್ಟು ಮಹತ್ವ ಆಗೋಲ್ಲ ಅಂತ ತಿಳಿಸ್ತಾರೆ. ಆದ್ದರಿಂದ ವಿಶೇಷವಾಗಿ 3 ಪಾದಗಳಿಗೆ ನಾವು ನಿಲ್ಲಿಸ್ಕೋಬೇಕು. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ
ಧ್ಯೋಯೋನಃ ಪ್ರಚೋದಯ. ಹೀಗೆ ನಿಲ್ಸ್ಕೋಬೇಕು 3 ಭಾಗದಲ್ಲಿ. ಈಗ ಗಾಯತ್ರಿ ಮಂತ್ರ ಯಾವ ಹಂತಕ್ಕೆ ಹೊಟ್ಟೋಗಿದೆ ಅಂತಂದ್ರೆ, ಕಾರ್ನ ರಿವರ್ಸ್ ಗೇರ್ ಹಾಕ್ಬಿಟ್ರೆ ಓಂ ಭೂರ್ಭುವಃ ಸ್ವಃ ಬಲ್ಲು, ಎಲ್ಲಿ ತನಕ ಕಾಲಿಂಗ್ ಬೆಲ್ಲು. ಹಂಗಲ್ಲ ಯಾರೋ ಓದ್ತಾ ಏನೋ ಇದಾಯ್ತು, ಅದನ್ನು ಹೇಳೋದು ಒಂದು ಹೆಣ್ಣುಮಗಳು ಬೇರೆ ನೋಡಿ. ಹೆಂಗೆಂಗೋ ಅದಾದ್ರೆ ಅದರಿಂದ ನಮಗೆ ನೈಜವಾದ ಫಲಾದಿಗಳು ಪ್ರಾಪ್ತವಾಗೋಲ್ಲ ನಾವು ತಿಳಿದಿರ್ಬೇಕು. ಅದರಿಂದ ಯಾರ್ಯಾರ ಅಧಿಕಾರಿ ವರ್ಗ ಅವರಷ್ಟೇ ಅದನ್ನು ಚಿಂತನೆ ಮಾಡಬೇಕು. ಅದರ ಸಾರಭೂತವಾಗಿರ್ತಕ್ಕಂತಹ ಸಹಸ್ರ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಶ್ರೀಮದ್ ಭಾಗವತಾದಿ ಗ್ರಂಥಗಳು ಅರ್ಥೋಯಂ ಬ್ರಹ್ಮಸೂತ್ರಾಣ ವೇದಾರ್ಥ ಪರಿಬೃಂಹಿತಃ ಗಾಯತ್ರಿ ಭಾಷ್ಯರೂಪೋಸು. ಗಾಯತ್ರಿ ಮಂತ್ರದ ವ್ಯಾಖ್ಯಾನ ಸ್ಥಾನದಲ್ಲಿರ್ತಕ್ಕಂಥದ್ದು ಯಾವುದು? ಪುರಾಣ ಕಥೆಗಳು, ಅದರಲ್ಲೂ ಶ್ರೀಮದ್ ಭಾಗವತ. ಹೀಗೆ ಅದರ ಚಿಂತನ ಮಂಥನಾದಿಗಳನ್ನ ಶ್ರವಣಾದಿಗಳಿಂದಾಗಿ ಇತರರ ಸಾಧನೆ ಆದರೆ ಅಧಿಕಾರಿ ವರ್ಗ ಅಂತ ಯಾರಿದ್ದಾರೆ ಅವರು ಆ ಸಂಧ್ಯಾಕಾಲದಲ್ಲಿ ವಿಶೇಷತಃ ಮನಸ್ಸಿನಲ್ಲಿ ತಾವು ಆ ಗಾಯತ್ರಿ ಮಂತ್ರವನ್ನು ಹೇಳೋದು ಮಾತ್ರ ಅಲ್ಲ, ಗಾಯತ್ರಿ ಮಂತ್ರಾರ್ಥವನ್ನ ತಿಳಿದು ತಾವು ಮಾಡಿದಾಗ ಅಸುರರು ನಮ್ಮ ದೇಹವನ್ನ ಪ್ರವೇಶ ಮಾಡೋಲ್ಲ. ಇಲ್ಲ ಅಂದ್ರೆ ಮನಕ್ಕೆ ತಾವು ಪ್ರವೇಶಿಸ್ತಾರೆ. ಅಂದ್ರೆ ಅವರಿಗೆ ಶಕ್ತಿ ಜನ್ಯ ಆಗೋದೆ ಸಂಧ್ಯಾಕಾಲದಲ್ಲಿ. ತಾಟಕ ಯಾವ ಸಮಯಕ್ಕೆ ಬಂದಂತೆ? ಸಂಧ್ಯಾಕಾಲದ ಸಮಯಕ್ಕೆ ಬಂದಂತೆ. ಯಾಕೆ? ತನ್ನಲ್ಲಿ ವಿಚಿತ್ರವಾದ ಶಕ್ತಿಜನ್ಯ ಆಯಿತು ಅಂತ ತಾನು ಬಂದಂತಹ ಆ ಸಮಯಕ್ಕೆ ಪರಮಾತ್ಮ ತಾನು ಅವಳಿಗೊಂದು ವರ ಬೇರೆ ಇತ್ತು. ತದನ್ಯಾ ವದ್ಯಾತ್. ದಶರಥ ಮಹಾರಾಜನಿಗೆ ವಿಶ್ವಾಮಿತ್ರರು ತಿಳಿಸಿದ್ರು, ನಿನ್ನಿಂದ ಆಗೋಲ್ಲ ಅಂತಂದಿತ್ತು. ಯಾಕೆಂದ್ರೆ ಅವಧ್ಯತ್ವ ವರ ತಾಟಕಾಗಿತ್ತು. ಅವಧ್ಯತ್ವ ಇತ್ತು ಅಂತಂದ್ರೆ ನಿಮ್ಮ ರಾಮದೇವರು ಹೆಂಗೆ ಸಂಹಾರ ಮಾಡಿದ್ರು ಅಂತಂದ್ರೆ ಅದಕ್ಕೆ ಇಷ್ಟು ಕ್ರಮದಲ್ಲಿ ಅರ್ಥ ಮಾಡಬೇಕು. ಅವಧ್ಯ ಅಂತಂದ್ರೆ ಇಷ್ಟೇ ಆ ಶಬ್ದಾರ್ಥ. ಆ ಶಬ್ದ ವಾಚ್ಯನಾದ ಪರಮಾತ್ಮನಿಂದ ವದ್ಯ, ಇವಳು ವಧೆಗೆ ಒಳಗಾಗ್ತಾಳೆ ಅಂತ ಅರ್ಥ ಅಂತೆ. ಅವಧ್ಯತ್ವ ಅಂತಂದ್ರೆ ಯಾರಿಗೂ ಅವಧ್ಯತ್ವಾದಿಗಳು ಇಲ್ಲ. ಕಾರಣ ಒಬ್ಬೊಬ್ಬ ದೇವತೆ ಒಬ್ಬೊಬ್ಬರಲ್ಲಿ ತಾವು ಹೋಗಿ ಲಯವನ್ನು ಹೊಂದಬೇಕು. ಇದೇ ಯಮಧರ್ಮರಾಜ ಸಮಸ್ತವಾದ ಜೀವರಾಶಿಗಳನ್ನ ತಾನು ನಾಶ ಮಾಡಿದರೆ, ಈ ಯಮನಿಗೆ ನಾಶ ಎಲ್ಲಿ? ಸುದರ್ಶನನಲ್ಲಿ. ಯಾರು ಸುದರ್ಶನ? ಸುದರ್ಶನಕ್ಕೆ ಅಭಿಮಾನಿಯಾದ ಕಾಮನಲ್ಲಿ, ಆ ಸ್ಕಂದನಲ್ಲಿ ತಾನು ಲಯವನ್ನು ಹೊಂದಬೇಕು. ಈ ಕಾಮ ವಾಮದೇವನಲ್ಲಿ ಲಯ ಹೊಂದಬೇಕು. ವಾಮದೇವ ವಾಯುದೇವರಲ್ಲಿ ಲಯ ಹೊಂದಬೇಕು. ವಾಯುದೇವರು ಲಕ್ಷ್ಮೀ ದ್ವಾರ ವಾಸುದೇವನಲ್ಲಿ ಲಯ ಹೊಂದಬೇಕು. ಹಾಗಾದ್ರೆ ಅವಧ್ಯತ್ವ ಎಂಬುದು ಇದನ್ನೇ ನಚಿಕೇತ ಯಮಧರ್ಮರಾಜ ನೋಡು, ನಿನಗೆ 3 ವರಗಳು ಕೊಡ್ತೇನೆ, ಅದರಲ್ಲಿ ಒಂದು ವರ ಯಾವುದು ಗೊತ್ತೇನು? ಚಿರಂಜೀವಿಯನ್ನಾಗಿ ಮಾಡಿಬಿಡ್ತೇನೆ. ಆ ಶಬ್ದ ಆಡ್ದಾಗಲೇ ನಗ್ಬಿಟ್ನಂತೆ ನಚಿಕೇತ. ನನ್ನನ್ನು ಚಿರಂಜೀವಿ ಮಾಡ್ತೀಯ? ಮೊದಲಿಗೆ ನೀನೇ ಚಿರಂಜೀವಿ ಅಲ್ಲ, ನೀನೇನು ನನ್ನನ್ನು ಚಿರಂಜೀವಿ ಮಾಡೋದು ಅಂತಲ್ಲ. ಎಂತಹ ತತ್ವಜ್ಞಾನಿ ನಚಿಕೇತ. ಫಲಾನ್ನಂತೆ ಯಮಧರ್ಮರಾಜ ಕಾಲಕ್ಕೆ. ಹೀಗೆ ಆ ಜೀವರಾಶಿಗಳಿಗೆ ಅವಧ್ಯತ್ವ ಅಂತಂದ್ರೆ ಬ್ರಹ್ಮದೇವರು ಕೂಡ 100 ವರ್ಷಗಳ ಕಾಲ ತಾವಿದ್ರೂ ಒಂದು ದಿವಸ ದೇಹ ಬಿಡಲೇಬೇಕು ಅವರು. ಆದ್ದರಿಂದ ಅಂತಹ ಬ್ರಹ್ಮದೇವರೇ ದೇಹವನ್ನು ಬಿಡಬೇಕು ಅಂತಂದ್ರೆ, ಇನ್ನು ಬ್ರಹ್ಮದೇವರಿಂದ ವರವನ್ನು ಪಡೆದಿರ್ತಕ್ಕಂಥವರಿಗೆ ಅವಧ್ಯತ್ವ ವರ ಅಂತಂದ್ರೆ ಏನ ಶಬ್ದಾರ್ಥ ಅಂತಂದ್ರೆ, ಆ ಶಬ್ದವಾಚ್ಯನಾದ ಪರಮಾತ್ಮನಿಂದ ನೀವು ವಧೆಗೆ ಒಳಗಾಗ್ತೀರಿ. ಅದರಿಂದ ಆ ಶಬ್ದವಾಚ್ಯ ಯಾರು? ಅದು ಪರಮಾತ್ಮನೇ. ತನ್ನಿಮಿತ್ತ ದಶರಥ ಮಹಾರಾಜ, ನೀನು ಬರೋದು ಬೇಡಪ್ಪ, ನಿನ್ನ ಮಗ ಮಾತ್ರ ಅಕಾರ ಶಬ್ದವಾಚ್ಯನಾಗಿದ್ದಾನೋ. ಕಾರಣ ಪ್ರಣವ ಮಂತ್ರದ ಮೊದಲನೇ ಅಕ್ಷರವೇ ಅಕಾರ ಬರ್ತಾ ಇದೆ.
ಆ ಅಕಾರ ಪ್ರತಿಪಾದ್ಯ ಯಾರು? ಅದು ಸಾಕ್ಷಾತ್ ಪರಮಾತ್ಮನೇ. ತನ್ನಿಮಿತ್ತ ರಾಮಚಂದ್ರನೇ ಬರಬೇಕು ಅನ್ನುವ ಒಂದು ಅಂಶವನ್ನೇ ತತ್ಕಾಲಕ್ಕೆ ತಾನಲ್ಲಿ ವಿಷಯವನ್ನು ಹೇಳ್ತಾ ರಾಮದೇವರು ತಾನಲ್ಲಿ ಸಂಹಾರಾದಿಗಳನ್ನು ನಡೆಸಿದ್ದಾರಂತೆ. ಎಷ್ಟು ರಾಮಾವತಾರಕ್ಕೂ ಕೃಷ್ಣಾವತಾರಕ್ಕೂ ಅವಿನಾಭಾವ ಸಂಬಂಧ ಅಂತಂದ್ರೆ, ಕೃಷ್ಣಾವತಾರಕ್ಕೆ ಬಂದಾಗ್ಲೂ ಕೂಡ ಅವಳನ್ನೇ ಕೊಂದದ್ದು ಮೊದಲಿಗೆ. ಆ ಪೂತನ ಸಂಹಾರ ಆಗ ಸ್ವಲ್ಪ ಏನ್ ಮಾಡಿದ್ಲಂತೆ, ದೇವತೆಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಂತೆ, ಊರ್ವಶಿವ ಸೇರಿಸ್ಕೊಂಡ್ಲಂತೆ. ಸ್ವಲ್ಪ ರಿಯಾಯಿತಿ ಏನಾದ್ರು ಸಿಗುತ್ತೇನೋ ಅಂತ ನೋಡಿದ್ಲಂತೆ. ನಮ್ಮ ದೇವರಂದ ರಿಯಾಯಿತಿ ಕೊಡ್ತೇನೆ ಅಂತಂದ್ರೆ, ಯಾರಿಗೆ ಅಂತಂದ್ರೆ ಊರ್ವಶಿಗೆ ರಿಯಾಯಿತಿ ಕೊಡ್ತೇನೆ ಅಂತ. ಅವಳು ಮೊದಲಿಗೆ ಅವಳ ಸ್ತನ್ಯಪಾನ ಮಾಡಬೇಕಾದ್ರೆ ಅವಳು ಅಮೃತವನ್ನೇ ಸೇಚನೆ ಮಾಡಿದ್ಲಂತೆ. ನಮ್ಮ ದೇವರು ಅಮೃತವನ್ನೇ ತಗೊಂಡ, ಅವಳಿಗೆ ಅಮೃತತ್ವವನ್ನು ಕೊಟ್ಟ. ಇವಳು ವಿಷದ ಲೇಪನ ಮಾಡಿಕೊಂಡಿದ್ಲಂತೆ. ನೀ ಏನು ಕೊಟ್ಟಿದ್ಯೋ ಅದನ್ನು ಕೊಡ್ತೀನಿ ಅಂತ ಪರಮಾತ್ಮ ಕೊಟ್ಟಿದ್ದನ್ನು ಅನಂತ ಮಡಿ ಮಾಡಿ ಕೊಡುವ. ಹೀಗೆ ಆ ಕ್ರಮದಿಂದ ಪರಮಾತ್ಮ ತಾನು ಅಲ್ಲಿ ಸಂಹಾರಾದಿಗಳನ್ನು, ತಾಟಕ ಸಂಹಾರವನ್ನು ತಾನು ನಡೆಸಿರ್ತಕ್ಕಂಥದ್ದು. ಇಷ್ಟು ನಡೆಸಿದ ಮೇಲೆ ಸಿದ್ಧಾಶ್ರಮ ನಮ್ಮ ವಿಶ್ವಾಮಿತ್ರರು ಸಿದ್ಧಾಶ್ರಮಕ್ಕೆ ತಾವು ಕರ್ಕೊಂಡು ಹೋಗೋಣ. ಹೋದಾಗ 6 ದಿವಸಗಳ ಯಜ್ಞದ ಕಾರ್ಯ ತಾವು ನಡೆದಿದ್ದಂತೆ ರಾಮ ಲಕ್ಷ್ಮಣರು ತಾವು ಎದೆ ಏರಿಸಿ ನಿಂತಿದ್ರಂತೆ. ಯಾರು ಬರಲೇ ಇಲ್ಲವಂತೆ. 6 ದಿವಸಗಳು ಬರಲಿಲ್ಲ. 7ನೇ ದಿವಸ ಇನ್ನೇನು ಪೂರ್ಣಾಹುತಿ ಆಗಬೇಕು. ಆ ಕಾಲಕ್ಕೆ ಸುಬಾಹು, ಮಾರೀಚ, ಬರೋಣ ಬಂದಾಗ ಪರಮಾತ್ಮ ತಾನಲ್ಲಿ ವಿಶಿಷ್ಟವಾದ ವ್ಯಾಪಾರವನ್ನು ನಡೆಸಿದ್ದಾನೆ. ಜೀವ ಭೇದವನ್ನು ತಿಳಿಸಿದ ಪರಮಾತ್ಮ. ಸಂಹಾರ ಮಾಡೋದೇ ಪರಮಾತ್ಮನ ಕಾರ್ಯ ಅಂತಾಗಿದ್ರೆ ಇಬ್ಬರನ್ನೂ ಕೊಂದು ಹಾಕಬೇಕಾಗಿತ್ತು. ಆದರೆ ಸುಬಾಹುವನ್ನು ಸಂಹಾರ ಮಾಡಿದ. ಮಾರೀಚನಿಗೆ ನಿನ್ನ ಪಾಪದ ಕೂಡ ಇನ್ನೂ ತುಂಬಿಲ್ಲ. ಎಷ್ಟು ಪಾಪದ ಕೂಡ ತುಂಬಬೇಕು ಅಂತಂದ್ರೆ, ರಾಮದೇವರ ದರ್ಶನ ಆಗ್ತಾ ಇದ್ರೂ ಕೂಡ ಯಥಾರ್ಥ ಜ್ಞಾನವೇ ಪ್ರಾಪ್ತಿಯಾಗಿಲ್ವಂತೆ. ಕೊನೆಗೂ ಕೂಡ ಮೋಸದಿಂದ ತಾನು ಹಾ ರಾಮ, ಹಾ ಲಕ್ಷ್ಮಣ, ಹಾ ಸೀತಾ ಅಂತ ತಾನಲ್ಲಿ ಕೂಗ್ತಾ ದೇಹವನ್ನು ಬಿಡೋ ಪ್ರಸಂಗ ಬಂತೆ ಹೊರತಾಗಿ ಯಥಾರ್ಥ ಜ್ಞಾನ ದುರ್ಜೀವಿಗಳಿಗೆ ಪ್ರಾಪ್ತವಾಗೋಲ್ಲ. ಅದನ್ನು ಇಷ್ಟು ಕ್ರಮದಿಂದ ಪರಮಾತ್ಮ ವಾಯುವ್ಯಾಸ್ತ್ರವನ್ನು ತಾನು ಪ್ರಯೋಗ ಮಾಡಿ ಮಾರೀಚನನ್ನ ಸಮುದ್ರದ ತೀರಕ್ಕೆ ತಾನಲ್ಲಿ ಹಾಕಿರೋಣ. ಮುಂದೆ ಇವನಿಂದ ಮತ್ತಷ್ಟು ಕಾರ್ಯ ನಡೆಯೋದಿದೆ ಅಂತ ದೇವರು ಅವನನ್ನಲ್ಲಿ ಉಳಿಸಿದ್ದಾನಂತೆ. ಅಂದರೆ ಇದರ ಆಂತರ್ಯ, ಯಾರ ಸಾಧನ ಎಷ್ಟೆಷ್ಟು ಕ್ರಮವೋ ಅವರವರ ಯೋಗ್ಯತಾನುಸಾರ ಪರಮಾತ್ಮ ಅವರಿಂದ ಸಾಧನಾದಿಗಳನ್ನು ತಾನೇ ನಡೆಸ್ತಕ್ಕಂಥವ ಅನ್ನೋ ಒಂದು ಅಂಶವನ್ನು ಕೂಡ ನಮಗೆ ತಿಳಿಸ್ತಾ, ಅದಕ್ಕಾಗಿ ಮಂಥರೆ ತಾನು ಕೇಳಿದಾಗ ಬ್ರಹ್ಮದೇವರನ್ನ ತಾನು ಕುರಿತು ತಪಸ್ ಮಾಡಿದ್ಲಂತೆ. ನನಗೆ ಮೋಕ್ಷ ಬೇಕು ಅಂತ ತಪಸ್ಸು. ಆ ಕಾಲಕ್ಕೆ ಬ್ರಹ್ಮದೇವರು ಬಂದರು. ಏನು ಬೇಕು? ನನಗೆ ಮೋಕ್ಷ ಬೇಕು. ಯಾರಿಗೆ ಮೋಕ್ಷ? ನನಗೆ ಮೋಕ್ಷ. ಹಾಗಾದ್ರೆ ರಾಮದೇವರು ಪಟ್ಟಾಭಿಷೇಕ ನಿಲ್ಲಿಸ್ಬಿಡು ಅಂದ್ರು. ಈಗ ನಮಗೆ ಜಿಜ್ಞಾಸೆ ಬಂದ್ಬಿಟ್ಟು ಇಷ್ಟೇ ಉಪನ್ಯಾಸ ಕೇಳ್ಕೊಂಡು ಹೋಗ್ತಾರೆ, ಕತೆ ಗೋವಿಂದ. ರಾಮದೇವರ ಪಟ್ಟಾಭಿಷೇಕ ಮಾಡಿದ್ರೆ ಮೋಕ್ಷನೋ, ನಿಲ್ಲಿಸಿದ್ರೆ ಮೋಕ್ಷ? ಹೀಗೆ ಪ್ರಶ್ನೆ ಬಂದರೆ ಅದಕ್ಕೆ ತಿಳಿಸೋದು, ಮಂಥರೆಗೆ ಪಟ್ಟಾಭಿಷೇಕ ನಿಲ್ಲಿಸಿದ್ರೇನೆ ಮೋಕ್ಷ. ಆದರೆ ಅವಳಿಗೂ ಮೋಕ್ಷ ಇದೆ ಅಂತ ಆಯ್ತಲ್ಲ ಅಂತಂದ್ರೆ, ಮೋಕ್ಷ ಶಬ್ದಕ್ಕೆ ನೀವು ಏನಂತ ಡಿಕ್ಲರೇಷನ್ ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ಅಂದರೆ, ಮೋಕ್ಷ ಇಸ್ ಈಕ್ವಲ್ ಟು ವೈಕುಂಠ ಅಂತ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಮೋಕ್ಷ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ಮುಚ್ಚುಳ್ರ ಮೋಕ್ಷನೇ ಅಂತ, ಬಿಡುಗಡೆ ಅಂತ ಅರ್ಥ. ತ್ರಿವಿಧ ಜೀವರಾಶಿಗಳಿಗೂ ಅನಾದಿ ಕಾಲದಿಂದ ಆವರ್ಕವಾದ ಲಿಂಗ ಶರೀರದ ಬಿಡುಗಡೆ ಇದೆ. ಈಗ ಮಂಥರೆಗೆ ಅವಳ ಲಿಂಗ ಶರೀರ ಭಂಗ ಆಗಬೇಕಾದ್ರೆ, ಅದರಿಂದ ಮೋಕ್ಷ ಆಗಬೇಕಾದರೆ ಎಷ್ಟು ಪಾಪ ಸಾಧನೆ ಆಗಬೇಕಾಗಿತ್ತು? ರಾಮದೇವರ ಪಟ್ಟಾಭಿಷೇಕ ನಿಲ್ಲಿಸೋ ಅಷ್ಟು ಪಾಪ ಸಾಧನೆ ಆಗಬೇಕಾಗಿತ್ತು. ಅದಕ್ಕೆ ಬ್ರಹ್ಮದೇವರು ಏನು ತಿಳಿಸಿದ್ರು? ರಾಮಚಂದ್ರನ ಪಟ್ಟಾಭಿಷೇಕ ನಿಲ್ಲಿಸು ಅಂತಂದು. ಅವಳು ಅದರಿಂದ ಕಾರ್ಯವನ್ನು ಮಾಡಿದ್ಲು.
ಮುಂದೆ ಅವಳ ಪಾಪದ ಕೊಡ ತುಂಬಿದ್ದಂತಹ ಕಾಲಕ್ಕೆ ಅವಳ ಲಿಂಗ ಶರೀರ ಭಂಗ ಆದಾಗ ಅಂಧಂತಮಸ್ಸು ಪ್ರಾಪ್ತಿ. ಅಂದ್ರೆ ಇದರ ಆಂತರ್ಯ ಆ ಜೀವರಾಶಿಗಳಲ್ಲಿ ಬ್ರಹ್ಮವಾಯುಗಳನ್ನ ನಿಮಿತ್ತ ಮಾಡ್ತಾ ಪರಮಾತ್ಮ ತಾನೇ ಕಾರ್ಯವನ್ನ ವಹಿಸ್ತಾನೆ ಅನ್ನೋದನ್ನೇ ಮಾರೀಚ ಸುಬಾಹುಗಳ ಒಂದು ನಿಗ್ರಹದ ವೃತ್ತಾಂತವನ್ನ ತಗೊಳ್ತಾ ಒಬ್ಬನನ್ನ ಅಲ್ಲೇ ಸಂಹಾರ ಮಾಡ್ದ, ಇನ್ನೊಬ್ಬನನ್ನ ಉಳಿಸಿದ್ದು ಯಾಕೆ? ಅವನ ಪಾಪದ ಕೊಡ ಇನ್ನು ತುಂಬಲಿಕ್ಕಿದೆ ಅಂತ ಉಳಿಸಿದ್ನಂತೆ. ಈ ಒಂದು ತುಂಬಿತ್ತು, ಇವನನ್ನ ಸಂಹಾರ ಮಾಡಿದ. ಹೀಗೆ ಈ ಕ್ರಮದಿಂದ ಪರಮಾತ್ಮ ತಾನು ಸಂಹಾರಾದಿಗಳನ್ನ ಮಾಡ್ತಾ, ಆದರೂ ರಾಮದೇವರಿಗೆ ಸ್ವಲ್ಪ ಮನಸ್ಸಿಗೆ ಏನೋ ಕಸಿಮಿಸಿ ಆಯ್ತಂತೆ. ಅಲ್ಲ, ಮೊದಲಿಗೆ ಒಂದು ಹೆಣ್ಣನ್ನ ಸಂಹಾರ ಮಾಡಿದಂತೆ ಆಯ್ತಲ್ಲ ಅಂತ ಮನಸ್ಸಿಗೆ ಬಂದಾಗ ಅದಕ್ಕೆ ವಿಶ್ವಾಮಿತ್ರರಂದ್ರಂತೆ, ಸ್ವಾಮಿ ನಿನ್ನ ಮೊದಲ ಅನುಗ್ರಹ ಒಂದು ಹೆಣ್ಮಗಳಿಗೆ ಆಗಲಿ ಅಂತ ಅಂದ್ಬಿಟ್ರಂತೆ. ಅದಕ್ಕಾಗಿ ಮುಂದೆ ಯಾರಿಗೆ ಅನುಗ್ರಹ ಆದದ್ದು? ಅಹಲ್ಯಾದೇವಿಗೆ ಅನುಗ್ರಹ ಆದದ್ದು. ಆ ಅನುಗ್ರಹ ಮಾಡಿದ ಕ್ರಮ ಏನು? ಮತ್ತು ಆ ಶಿಲಾರೂಪದಲ್ಲಿ ಅಹಲ್ಯಾದೇವಿ ತಾನು ಕೂತಿದ್ದಾಳೆ. ಇದರಿಂದ ಅವಳಿಗೆ ಪಾಪಾದಿಗಳು ಜನ್ಯ ಆಗಿತ್ತೋ ಇಲ್ವೋ? ಅವಳಿಗೆ ಪಾಪಜನ್ಯ ಆಗಿತ್ತು ಅಂತಂದ್ರೆ ರಾಮದೇವರು ತಾವು ಬಂದು ಹೇಗೆ ಅನುಗ್ರಹ ಮಾಡಿದರು? ಅವಳು ಪಾಪ ಮಾಡಿಲ್ಲ ಅಂದ್ರೆ ಶಿಲೆಯಾಗಿ ಹಾಕಿತ್ತು. ಎಷ್ಟು ಪ್ರಶ್ನೆ ಇದೆ ನೋಡಿ. ಇಷ್ಟೆಲ್ಲ ಪ್ರಶ್ನೆಗಳಿಗೂ ಕೂಡ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ತಾವೇನು ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿಕೊಟ್ಟಿದ್ದಾರೆ. ಏತದಂಶವನ್ನೆಲ್ಲ ನಾಳೆ ದಿವಸ ಕಥಾಭಾಗದಲ್ಲಿ ಅದರ ಚಿಂತನ ಮಂಥನಾದಿಗಳನ್ನು ಮಾಡೋಣ ಅಂತ ಹೇಳ್ತಾ ಸರ್ವಂ ಶ್ರೀಕೃಷ್ಣ. ನಿನ್ನೆ ದಿವಸ ಈಗಾಗಲೇ ನಾವು ತಿಳಿಸಿದಂತೆ ಶ್ರೀಪಾದಂಗಳವರ ಅರ್ಥಾತ್ ಪರಮ ಪೂಜ್ಯರಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಒಂದು ಆಜ್ಞೆಯನ್ನು ಹೊರಡಿಸಿದ್ದಾರೆ. ಸಜ್ಜನರ ಉದ್ಧಾರಕ್ಕಾಗಿ ಎಲ್ಲರೂ ಕೂಡ 7 ಬಾರಿ 8 ಬಾರಿ ನಾವು ಯಾಕೆ 8 ಬಾರಿ ಗೊತ್ತಾ? ಅಷ್ಟ ದಿಕ್ಕುಗಳಂತೆ ಯಾವ ದಿಕ್ಕಿನಿಂದ ನಮಗೇನು ಗೊತ್ತಿಲ್ವಂತೆ. ಆದರೆ ಆ ಎಲ್ಲ 8 ದಿಕ್ಕಿನಲ್ಲೂ ಕೂಡ ವಿಶ್ವಾಮಿತ್ರರ ಯಜ್ಞವನ್ನ ಪರಮಾತ್ಮ ತಾನು ಹೇಗೆ ಹೆದೆ ಏರಿಸಿ ನಿಂತು ರಕ್ಷಣೆಯನ್ನ ಮಾಡಿದ್ನೋ ಅದರಂತೆ ನಿಮ್ಮ ಸಾಧನೆಯೂ ಕೂಡ ಆ ರಾಮಚಂದ್ರ ನಿಂತು ನಡೆಸಲಿ ಅಂತ ಶ್ರೀಪಾದಂಗಳವರು ಸದಿಚ್ಛೆಯಿಂದ ತಾವೇ ಈ ಒಂದು ಕಾರ್ಯದಲ್ಲಿ ಸಂಕಲ್ಪವನ್ನು ತಾವು ತೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಪೂರಕವಾಗಿ 8 ಬಾರಿ ರಾಮ 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 ಅಂತ ಪ್ರತಿಯೊಬ್ಬರು ಜೋರಾಗಿ ಹೇಳ್ರಿ. ರಾಮ 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 ರಾಮ. ಯಾರು ಎಕ್ಸ್ಟ್ರಾ ಹೇಳಿದ್ರೆ ಬೋನಸ್ ಹೇಳ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.